ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ಏನು ಡಿಸ್ಕಷನ್ ಮಾಡೋಣ ಅಂತಂದ್ರೆ ಇವತ್ತು ಕರೆಂಟ್ ಇವೆಂಟ್ಸ್ ಆಗಿ ಏನು ನೋಡೋಣ ಅಂತಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನ 34ರಿಂದ ಏನು ಮಾಡ್ಯಾರ ರೀ 38ಕ್ಕೆ ಹೆಚ್ಚಳ ಮಾಡ್ಯಾರ, 37ಕ್ಕೆ ಹೆಚ್ಚಳ ಮಾಡ್ಯಾರ. ಅದ್ರ ಕುರಿತು ಇವತ್ತನ್ನ ನೋಡೋಣ. ನೋಡಮ್ರಿ. ಓಕೆ ಬರ್ರಿ, ಇವತ್ತು ಮೊದಲಿಗೆ ಏನು ಹೇಳಿದೆ ನಾನು, ಪ್ರಮುಖವಾಗಿ ಏನದ ಇವತ್ತಿನ ಟಾಪಿಕ್ ರೀ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನ 33ರಿಂದ ಬದಲಿಗೆ 37ಕ್ಕೆ ಹೆಚ್ಚಳವನ್ನ ಮಾಡ್ಯಾರ. ಹೌದಾ? ಯಾಕೆ ಹೆಚ್ಚು ಮಾಡ್ಯಾರಿ? ಇವತ್ತು ಕರೆಂಟ್ ಅಫೇರ್ಸ್ ಆಗಿದೆ. ಯಾಕೆ ತಗೊಂಡ್ಬಂದಿನಿ ಅಂದ್ರೆ ಸುಪ್ರೀಂ ಕೋರ್ಟ್ ಸದಸ್ಯರ ಸಂಖ್ಯೆ ಏನ್ ಮಾಡ್ಯಾರ ಅಂತಂದ್ರ 33ರಿಂದ 37ಕ್ಕೆ ಹೆಚ್ಚಳವನ್ನ ಮಾಡಿರುವುದನ್ನ ಕಂಡು ಬರ್ತದ. ನೋಡ್ರಿ, ಇಲ್ಲಿ ಏನ್ ಹೇಳ್ತಾರ, ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಾರಿ. ಏನ್ ಮಾಡ್ಬೇಕಂತ ಹೇಳಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ 33ರ ಬದಲಿಗೆ 37ಕ್ಕೆ ಏನ್ ಮಾಡೋರದಾರ ಅಂತಂದ್ರೆ ಹೆಚ್ಚಳವನ್ನ ಮಾಡಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಂಡಿರುವುದನ್ನ ಇಲ್ಲಿ ನಾವು ಕಾಣ್ತೀವಿ. ಈಗ ಪ್ರಸ್ತುತ ಎಷ್ಟದರಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಅಂತ ಅಂದ್ರ 33 ಅದರಿ. ಇದನ್ನ ಏನ್ ಮಾಡ್ಬೇಕಲ್ಲತ್ತಾರ, ಹೆಚ್ಚಳವನ್ನ ಮಾಡ್ಬೇಕಲ್ಲತ್ತಾರಿ. ಎಷ್ಟು ಮಾಡ್ಬೇಕಲ್ಲತ್ತಾರ? 37. ಇಲ್ಲಿ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶ ಒಬ್ಬನಿ ಸೇರ್ಕೊ 37 ಜನ ರೀ ನ್ಯಾಯಾಧೀಶರು ಪ್ಲಸ್ ಒಬ್ಬ ಮುಖ್ಯ ನ್ಯಾಯಾಧೀಶ ಬರ್ತಾನಲ್ರಿ, ಅವ್ರಿಗೆ ಹಿಡಿದ್ರೆ ಟೋಟಲ್ ಎಷ್ಟು ಆಗ್ತದ ಅಂತಂದ್ರ ಮತ್ತೆ 38 ನ್ಯಾಯಾಧೀಶರು ಪ್ರಮುಖವಾಗಿ ಇಲ್ಲಿ ಕಂಡು ಬರೋದನ್ನ ನಾವು ನೋಡ್ತೀವಿ. ಏನ್ ಹೇಳ್ತಾರ, ಯಾಕೆ ಮಾಡ್ಬೇಕಲ್ಲತ್ತಾರ ಅನ್ನೋದು ಗೊತ್ತಾಗ್ಬೇಕು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯಲ್ಲಿ ಹೆಚ್ಚಳಕ್ಕೆ ಸಂಪುಟ ಅನುಮೋದನೆ ನೀಡಿದ್ದು. ಸುಪ್ರೀಂ ಕೋರ್ಟ್ ಈಗ 33ರ ಬದಲಿಗೆ ಎಷ್ಟು ಮಾಡ್ಬೇಕಲ್ಲತ್ತಾರ್ರಿ? 37. ನೋಡ್ರಿ, 33 ಅದರಿ ಪ್ರಸ್ತುತ. 33ರ ಬದಲಿಗೆ 37 ನ್ಯಾಯಾಧೀಶರನ್ನ ಹೊಂದಿರಬೇಕು, ಮಾಡ್ಬೇಕು ಅಂತ ಏನ್ ಮಾಡಿದ್ರಿ, ಸಚಿವ ಸಂಪುಟ ಸಭೆ ಏನ್ ಮಾಡದ, ತೀರ್ಮಾನವನ್ನ ತೆಗೆದುಕೊಂಡದ್ರಿ. ಓಕೆನಾ? ನೋಡ್ರಿ, ನೆಕ್ಸ್ಟ್ ಸುಮಾರು 6 ವರ್ಷಗಳ ನಂತರ ಈ ನಿರ್ಧಾರವನ್ನ ತೆಗೆದುಕೊಂಡದ ಅಂತ ಹೇಳ್ತಾರ ಅವರು. 2019ರಲ್ಲಿ ಎಷ್ಟಿತ್ತು ನ್ಯಾಯಾಧೀಶರ ಸಂಖ್ಯೆ ಅಂತಂದ್ರ 31ರಿಂದ 33ಕ್ಕೆ ಹೆಚ್ಚಳ ಮಾಡಿದ್ರಿ. ಈಗ ಪ್ರಸ್ತುತ 33 ಮೊದಲು 31 ಇತ್ತು. 2019ಕ್ಕೆ ಏನ್ ಮಾಡ್ಯಾರ ಅವ್ರು ಅಂತಂದ್ರ 33 ಮಾಡ್ಯಾರಿ ಸದಸ್ಯರ ಸಂಖ್ಯೆಯನ್ನ. ಈಗ 2026ಕ್ಕ 33 ಬದಲಿಗೆ ಎಷ್ಟು ಮಾಡತಾರ? 37 ಮಾಡತಾರ. ಪ್ಲಸ್ ಒಬ್ಬರು ಮುಖ್ಯ ನ್ಯಾಯಮೂರ್ತಿ ಇರ್ತಾರಲ್ರಿ, ಅವ್ರಿಗೆ ಹಿಡಿದ್ರೆ ಎಷ್ಟು ಆಗ್ತದ ಅಂತಂದ್ರ 38 ಜನ ರೀ. ಮುಖ್ಯ ನ್ಯಾಯಮೂರ್ತಿಗೆ ಹಿಡಿದ್ರ 38 ಜನ, ಅವ್ರಿಗೆ ಬಿಟ್ರೆ 37 ಜನ ಪ್ರಮುಖವಾಗಿ ಕಂಡು ಬರ್ತಾರ. ಯಾಕೆ ಮಾಡ್ಯಾರ್ರಿ? ಮಾಡೋ ಉದ್ದೇಶ ಏನದ ಅಂತಂದ್ರ ಇಲ್ಲಿ ನೋಡ್ರಿ, 90 ಅಂದ್ರೆ ಪ್ರಸ್ತುತ 92,000ಕ್ಕೂ ಹೆಚ್ಚು ಪ್ರಕರಣಗಳವರಿನ ಅವು ಏನಾಗ್ಯಾವ, ಬಾಕಿ ಉಳಿದಿವೆ ಅಂತ. ಇದ್ರ ಉದ್ದೇಶನೇ ಏನದ ಅಂತಂದ್ರ ಬಾಕಿ ಇರ್ತಕ್ಕಂಥ ಪ್ರಕರಣಗಳನ್ನ ಏನ್ ಮಾಡ್ಬೇಕು ಅಂತಂದ್ರ ಸಾಲ್ವ್ ಮಾಡ್ಬೇಕು. ಇನ್ನ ಎಷ್ಟು ಪ್ರಕರಣಗಳ ಸುಪ್ರೀಂ ಕೋರ್ಟ್ ನಲ್ಲಿ ಕಂಡು ಅಂತಂದ್ರ 92 ಪ್ರಕರಣಗಳಂತಂದ್ರೆ ಇನ್ನ 92,000 ಕೇಸ್ಗಳವಂತ್ರಿ. ಆ ಕೇಸ್ಗಳಿನ ಬಾಕಿ ಉಳಿದಿ ಸಲುವಾಗಿ ಏನ್ ಮಾಡ್ಲಾಗತ್ತಾರ ಅಂತಂದ್ರ ನ್ಯಾಯಾಧೀಶರ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ಲಾಗತ್ತಾರ. 34ರಿಂದ 37ರವರೆಗೂ ನ್ಯಾಯಾಧೀಶರ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಕಾರಣ ಏನದ ಅಂತಂದ್ರ ಇನ್ನ 92,000 ಪ್ರಕರಣಗಳು ಬಾಕಿ ಉಳಿದವ. ಅವೆಲ್ಲವುಗಳನ್ನ ಸಾಲ್ವ್ ಮಾಡ್ಬೇಕಂದ್ರೆ ಇಲ್ಲಿ ಏನಾಗ್ತದ ಅಂತಂದ್ರ ನ್ಯಾಯಾಧೀಶರ ಸಂಖ್ಯೆಯನ್ನ ಹೆಚ್ಚು ಮಾಡ್ಬೇಕಾಗ್ತದ. ಕೆಲವೊಂದು ಪ್ರಕರಣಗಳು ಹೆಂಗಿರ್ತಾವ ಅಂತಂದ್ರ ಸಡನ್ಲಿ ಏನಾಗ್ತದ ಅಂತಂದ್ರ ತೀರ್ಪು ಕೊಡ್ಲಿಕ್ ಬರಲ್ರಿ. ಅವು ಏನ್ ಮಾಡ್ತಾವ ಅಂತಂದ್ರ ಕೆಲವು ವರ್ಷಗಳ ಅವಧಿಗೆ ಅಂದ್ರೆ ದೀರ್ಘಕಾಲದ ಅವಧಿವರೆಗೂ ಏನ್ ಮಾಡ್ತಾವ ಅಂತಂದ್ರ ಸಮಯವನ್ನ ತೆಗೆದುಕೊಳ್ತಾವ. ಹಾಗಾಗಿ ಏನಾಗ್ತದ ಅಂತಂದ್ರ ಕೆಲವೊಂದು ಪ್ರಕರಣಗಳು ಹಾಗೆ ಉಳಿದುಕೊಂಡು ದೀರ್ಘಾವಧಿವರೆಗೂ ಬರ್ತಾವ. ಅಂತ ಪ್ರಕರಣಗಳು ಕೂಡ
ಇರುವುದನ್ನ ಕಂಡು ಬರ್ತದ. ಹಾಗಾಗಿ ಪ್ರಸ್ತುತನಾಗ ಎಷ್ಟು ಪ್ರಕರಣಗಳು ಕಂಡು ಬಂಟಾವ ಅಂತಂದ್ರ 92,000 ಪ್ರಕರಣಗಳವರಿ. ಅವುಗಳೆಲ್ಲವನ್ನ ಪರಿಹರಿಸ್ಬೇಕಲ್ಲ ಅಂತೇಳಿ ಏನ್ ಮಾಡ್ಯಾರ ಅಂತಂದ್ರ ನ್ಯಾಯಾಧೀಶರ ಸಂಖ್ಯೆಯನ್ನ ಏನ್ ಮಾಡಿದ್ರು 33ರಿಂದ ಏನ್ ಮಾಡಿದ್ರು ಅಂತಂದ್ರ 37ಕ್ಕೆ ಹೆಚ್ಚಳವನ್ನ ಮಾಡಿರೋದು ಕಂಡು ಬರ್ತದ. ಇಲ್ಲೇನ್ ಹೇಳ್ತಾರ ನೋಡ್ರಿ, ಪ್ರಸ್ತುತ 33 ನ್ಯಾಯಾಧೀಶರು ಮತ್ತು CJI ಒಬ್ಬರನ್ನ ಹೊಂದಿರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತದ. ಇನ್ನೇನ್ ಮಾಡ್ಬೇಕಲ್ಲತ್ತಾರ 37ಕ್ಕೆ ಹೆಚ್ಚಳ ಮಾಡ್ಬೇಕು ಅನ್ನೋ ಉದ್ದೇಶವನ್ನ ಹೊಂದಿರೋದು ಕೂಡ ಇಲ್ಲಿ ಕಂಡು ಬರ್ತದ. ನೋಡ್ರಿ ಇಲ್ಲ ಅದ ನೋಡ್ರಿ ಸುಪ್ರೀಂ ಕೋರ್ಟ್ ಎಲ್ಲ ಕಂಡು ಬರ್ತದ್ರಿ. ಸುಪ್ರೀಂ ಕೋರ್ಟ್ ದೆಹಲಿ ಭಾರತದ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಉಚ್ಚ ನ್ಯಾಯಾಲಯ ಅಂದ್ರೆ ಅತ್ಯುನ್ನತವಾಗಿರ್ತಕ್ಕಂಥ ನ್ಯಾಯಾಲಯ ಯಾವುದು ಅಂತಂದ್ರ ಸುಪ್ರೀಂ ಕೋರ್ಟ್ ಅಂತ ಹೇಳ್ತೀವಿ, ಹೌದಲ್ಲ. ನೆಕ್ಸ್ಟ್ ನೋಡ್ರಿ 1956ರಲ್ಲಿ ಮೂಲತಃ ಮುಖ್ಯ ನ್ಯಾಯಾಧೀಶರನ್ನ ಹೊರತುಪಡಿಸಿ ಬಿಟ್ಟರಿ, ಮುಖ್ಯ ನ್ಯಾಯಾಧೀಶರನ್ನ ಹೊರತುಪಡಿಸಿ ಏನ್ ಹೇಳತ್ತಾರ ಅವರು 10 ನ್ಯಾಯಾಧೀಶರಿಗೆ ಒದಗಿಸಲಾಗ್ತಿತ್ತು ಅಂತಂದ್ರ ಮೊದಲಿಗೆ 1956 ರೀ ಪ್ರಾರಂಭದಲ್ಲಿ 1956ಕ್ಕ ಮುಖ್ಯ ನ್ಯಾಯಾಧೀಶರನ್ನ ಬಿಟ್ಟು ನ್ಯಾಯಾಧೀಶರ ಸಂಖ್ಯೆಯನ್ನ 10 ಜನ ನ್ಯಾಯಾಧೀಶರು ಇದ್ದು ರೀ. ಅದಾದ ನಂತರ ನೋಡು ಎಷ್ಟು ಹೇಳತ್ತಾರ 1960ರಲ್ಲಿ ಇದನ್ನ ಏನ್ ಮಾಡಿದ್ರು ಅಂತಂದ್ರ 13ಕ್ಕೆ ಹೆಚ್ಚಳ ಮಾಡಿದ್ರು ರೀ. 56ಕ್ಕ 10 ಜನ ಇದ್ರ 1960ರಲ್ಲಿ ಎಷ್ಟು ಜನ ಆದ್ರು 1960ರಲ್ಲಿ ಮತ್ತೇನ್ ಮಾಡಿದ್ರು ನ್ಯಾಯಾಧೀಶರ ಸಂಖ್ಯೆಯನ್ನ 13ಕ್ಕೆ ಹೆಚ್ಚಳ ಮಾಡಿದ್ರು. ಇಲ್ಲಿ ಏನಾಗ್ತದ ಅಂತಂದ್ರ ಹಂತವಾಗಿ ನ್ಯಾಯಾಧೀಶರ ಸಂಖ್ಯೆಯನ್ನ ಏನ್ ಮಾಡ್ತಾ ಇದಾರ ಅಂತಂದ್ರೆ ಹೆಚ್ಚಿಗೆ ಮಾಡ್ಕೋತ ಬರುವುದನ್ನ ಇಲ್ಲಿ ಕಂಡು ಬರ್ತದ ನಮ್ಗ. ಇಲ್ಲಿ ಅಬ್ಸರ್ವ್ ಮಾಡ್ರಿ 1956ಕ್ಕೆ ಏನ್ ಹೇಳ್ತಾರ 10 ಜನ ನ್ಯಾಯಾಧೀಶರಿದ್ರು ಅಂತ ಹೇಳ್ತಾರ, ಹೌದಾ. ನೆಕ್ಸ್ಟ್ 1960ರಲ್ಲಿ ಅದ್ರ ನ್ಯಾಯಾಧೀಶರ ಸಂಖ್ಯೆ ಏನೇನ್ ಮಾಡಿದ್ರು ಹೆಚ್ಚಳ ಮಾಡಿದ್ರು. ಎಷ್ಟು ಮತ್ತೆ +3 ಮಾಡ್ಕೊಂಡು ಹೋದ್ರು 13ಕ್ಕೆ ತಗೊಂಬಂದ್ರು. ಅದಾದ ನಂತರ ಮತ್ತೇನ್ ಮಾಡಿದ್ರು 17ಕ್ಕೆ ಹೆಚ್ಚಳ ಮಾಡ್ಲಾಯ್ತು ನೋಡ್ರಿ. ನೆಕ್ಸ್ಟ್ 1986ರಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನ ಮತ್ತೇನ್ ಮಾಡಿದ್ರು ನೋಡ್ರಿ 25ಕ್ಕೆ ಹೆಚ್ಚಳವನ್ನ ಮಾಡಿದ್ರು. ಹಂತವಾಗಿ ನ್ಯಾಯಾಧೀಶರ ಸಂಖ್ಯೆ ಏನ್ ಮಾಡಿದ್ರೆ ಹೆಚ್ಚಳ ಮಾಡ್ಕೋತಾಗ್ಯಾರ. ಯಾಕಂತಂದ್ರೆ ಪ್ರಕರಣಗಳು ಜಾಸ್ತಿ ಹೋದಂಗೆ ಹೇಗೆ ಪ್ರಕರಣಗಳು ಕೇಸ್ಗಳು ಹೆಂಗೆ ಟೈಮ್ ತಗೋತಾ ಹೋಗ್ತಾವಲ್ಲ, ಹಾಗಾಗಿ ಏನ್ ಮಾಡುತ್ತಂದ್ರೆ ನ್ಯಾಯಾಧೀಶರ ಸಂಖ್ಯೆನೂ ಕೂಡ ಹೆಚ್ಚಳ ಮಾಡ್ಕೋತಾ ಹೋಗ್ಯಾರ್ರಿ. ಓಕೆನಾ. ನೆಕ್ಸ್ಟ್ ನೋಡ್ರಿ 2009 2009ರಲ್ಲಿ ಅದನ್ನ ಏನ್ ಮಾಡಿದ್ರು ಅಂತಂದ್ರ ಮತ್ತೆ 30ಕ್ಕೆ ಹೆಚ್ಚಳ ಮಾಡ್ತಾರ್ರಿ. ಎಷ್ಟಕ್ರಿ 30ಕ್ಕೆ ಹೆಚ್ಚಳ ಮಾಡೋದನ್ನ ಕಂಡು ಬರ್ತದ. ಮತ್ತೆ 2019ರಲ್ಲಿ ಏನ್ ಮಾಡ್ತಾರ ಅಂತಂದ್ರ 31 ಇದ್ದುದು ಏನ್ ಮಾಡೋದಂತಂದ್ರ 33ಕ್ಕೆ ಮಾಡಿದ್ರು. ಈಗ 2026ರಾಗ ಏನ್ ಮಾಡಿದ್ರು ಅಂತಂದ್ರ 33 ಇದ್ದಿದ್ದು 37ರಾಗಿ ನ್ಯಾಯಾಧೀಶರ ಸಂಖ್ಯೆಯನ್ನ ಹೆಚ್ಚಳ ಮಾಡಿರುವುದನ್ನ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತದ. ಓಕೆನಾ. ಇಷ್ಟು ಏನದಂತಂದ್ರೆ ಸುಪ್ರೀಂ ಕೋರ್ಟ್ದು. ಇಲ್ಲಿ ಪ್ರಸ್ತುತವಾಗಿ ಏನಾಗ್ಯದ ಅಂತಂದ್ರೆ 33ರ ಒಂದು ನ್ಯಾಯಾಧೀಶರ ಸಂಖ್ಯೆನ 37ಕ್ಕೆ ಹೆಚ್ಚು ಮಾಡ್ಯಾರ. ಪ್ಲಸ್ ಒಬ್ಬರು ಮುಖ್ಯ ನ್ಯಾಯಾಧೀಶರು ಹಿಡಿದ್ರೆ ಎಷ್ಟು ಸಂಖ್ಯೆ ಪ್ರಮುಖವಾಗಿ ಎಷ್ಟು ಸಂಖ್ಯೆ ಕಂಡು ಬರ್ತದ್ರಿ 38 ಜನ ಆಗ್ತಾರ ನೋಡ್ರಿ. 37 + 1 37 ಜನ ನ್ಯಾಯಾಧೀಶರು. ಒಬ್ಬರು ಯಾರ್ರಿ ಮುಖ್ಯ ನ್ಯಾಯಾಧೀಶರನ್ನ ಹಿಡಿದ್ರೆ ಎಷ್ಟು ಜನ ಆಗ್ತಾರ ಅಂತಂದ್ರ 38 ಜನರಾಗ್ತಾರ. ಓಕೆನಾ. ಇದು ಕರೆಂಟ್ ಅಫೇರ್ಸ್ ರೀ. ಇದು ನಮಗೀಗ ಕರೆಂಟ್ ಇವೆಂಟ್ಸ್ ಇರ್ತಕ್ಕಂಥದ್ದು. ಈಗ ಸುಪ್ರೀಂ ಕೋರ್ಟ್ ಬಗ್ಗೆ ನೋಡಮ್ರಿ. ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಯ್ತು, ಏನು ಎಂತ ಅಂತ ನೋಡ್ಕೊತ ಹೋಗೋಣ. ಓಕೆನಾ. ನೋಡ್ರಿ ಸುಪ್ರೀಂ ಕೋರ್ಟ್ ಇಲ್ಲಿ ಏನಾಗ್ತದಂತಂದ್ರ ಸುಪ್ರೀಂ ಕೋರ್ಟ್ ಫಸ್ಟ್ ಅಂದ್ರ ಬ್ರಿಟಿಷರ ಆಳ್ವಿಕೆ ಮಾಡುವಾಗ 1773ರಲ್ಲಿ ಏನ್ ಮಾಡ್ತಾರಂತಂದ್ರ ರೆಗ್ಯುಲೇಟಿಂಗ್ ಕಾಯ್ದೆನ ಜಾರಿ ತರ್ತಾರೆ. ಎಷ್ಟಕ್ಕ 1773ಕ್ಕ ಯಾವ ಕಾಯ್ದೆ ಬಂದಿರ್ತದ ರೆಗ್ಯುಲೇಟಿಂಗ್. ಈ ರೆಗ್ಯುಲೇಟಿಂಗ್ ಕಾಯ್ದೆ ಅನ್ವಯವಾಗಿ ಏನ್ ಮಾಡ್ತಾರ ಅಂತಂದ್ರ ರೆಗ್ಯುಲೇಟಿಂಗ್ ಕಾಯ್ದೆ ಅನ್ವಯವಾಗಿ 1774ರಲ್ಲಿ ಏನಾಗ್ತದ ಅಂತಂದ್ರ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದ್ರಿ. ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಿದ್ರು. ಯಾವಾಗ ಸ್ಥಾಪನೆ ಆಗಿದ್ರಿ ಸುಪ್ರೀಂ ಕೋರ್ಟ್ 1774ಕ್ಕೆ ಸ್ಥಾಪನೆ ಆಗಿದ್ರಿ. ಓಕೆನಾ. 1774ರಲ್ಲಿ ಏನ್ ಮಾಡುದು ಅಂತಂದ್ರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದ.
ಇದ್ರದ್ದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕಲ್ಕತ್ತಾ. ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ್ರಿ ಇದ್ರದ್ದು? ಕಲ್ಕತ್ತಾ. ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದೆ? ಕಲ್ಕತ್ತಾ. ಇನ್ನ ಮೊದಲ ನ್ಯಾಯಾಧೀಶರು ಯಾರಾಗಿದ್ರು ಅಂತಂದ್ರ ಸರ್ ಎಲಿಜಾ ಇಂಪೆ ಅಂತೇಳಿ. ಯಾರೀ? ಸರ್ ಎಲಿಜಾ ಇಂಪೆ. ಸರ್ ಎಲಿಜಾ ಇಂಪೆ ಅಂತಕ್ಕಂಥವ್ರು ಏನಾಗಿದ್ರು ಅಂತಂದ್ರ ಇದು ಮೊದಲೇನ್ 1774ರಲ್ಲಿ ಏನಾಗಿರ್ತದಲ್ಲ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿರ್ತದಲ್ಲ, ಅದ್ರದ್ದೊಂದು ಮೊದಲ ನ್ಯಾಯಾಧೀಶರು ಯಾರು ಅಂತಂದ್ರ ಸರ್ ಎಲಿಜಾ ಇಂಪೆ ಅವರಾಗಿದ್ರು. ಇದ್ರದ್ದು ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ ಅಂತಂದ್ರ ಪ್ರಮುಖವಾಗಿ ಕಲ್ಕತ್ತಾದಲ್ಲಿ ಕಂಡು ಬರ್ತದ್ರಿ. ಅಂದ್ರೆ 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಒಂದು ಅನುಗುಣವಾಗಿ 1774ರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದ. ಇಲ್ಲಿ ಮೊದಲ ಸುಪ್ರೀಂ ಕೋರ್ಟ್ಗೆ ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರ ನಂದಕುಮಾರ್ ರೀ. ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಯಾರ್ರಿ? ನಂದಕುಮಾರ್. ಈ ನಂದಕುಮಾರಿಗೆ ಒಂದು ಸ್ಟೋರಿ ಬರ್ತದ ಕೇಳ್ರಿ. ಇಲ್ಲಿ ಏನಾಗ್ತದ, ನಂದಕುಮಾರಿಗೆ ಮೊದಲ ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ ನಾವು. ಸುಪ್ರೀಂ ಕೋರ್ಟ್ನಿಂದ ಮೊದಲ ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ. ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಂತಂದ್ರ ನಂದಕುಮಾರ್. ಇಲ್ಲಿ ಏನಾಗ್ತದ ಅಂತಂದ್ರ ನಂದಕುಮಾರ ಬಂಗಾಳನ ನವಾಬನ ಆಸ್ಥಾನದಲ್ಲಿ ಇರ್ತಾನ್ರಿ. ಹೌದಾ? ಬಂಗಾಳನ ನವಾಬನ ಆಸ್ಥಾನದಲ್ಲಿ ಇರ್ತಾನ ಯಾರು? ನಂದಕುಮಾರ. ಈ ಬಂಗಾಳ ನವಾಬ ಏನ್ ಇರ್ತಾನಲ್ರಿ, ನಿಧನ ಹೊಂದಿರ್ತಾನ, ಅಂದ್ರೆ ಮರಣ ಹೊಂದಿರ್ತಾನ. ಬಂಗಾಳದ ನವಾಬ ಮರಣ ಹೊಂದಿದ ಬಳಕ ಅವನ್ ಹೆಂಡತಿ ರಾಣಿ ಇರ್ತಾಳಲ್ರಿ, ರಾಣಿ ಇರ್ತಾಳ. ಇವ ಏನ್ ಮಾಡ್ತಿರ್ತಾನ್ರಿ ಬಂಗಾಳದ ನವಾಬನ ಆಸ್ಥಾನದಾಗ ನಂದಕುಮಾರ್ ಅಂತಂದ್ರ ಲೆಕ್ಕ ಪತ್ರಿಕನಾಗಿರ್ತಾನ್ರಿ. ಇವ ಲೆಕ್ಕ ಪತ್ರಿಕನಾಗಿ ಲೆಕ್ಕಪತ್ರ ನೋಡಿಕೊಳ್ಳೋವಾಗಿರ್ತಾನ. ಯಾರು? ನಂದಕುಮಾರ. ಏನು ನಂದಕುಮಾರ ಸುಪ್ರೀಂ ಕೋರ್ಟ್ನ ಮೊದಲ ಗಲ್ಲು ಶಿಕ್ಷೆಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ದೇನ. ಹೆಂಗ್ರಿ ಅಂತಂದ್ರ ಇಲ್ಲಿ ನೋಡ್ರಿ, ನಂದಕುಮಾರ್ ಏನ್ ಮಾಡ್ತಿರ್ತಾನ, ಬಂಗಾಳದ ನವಾಬನ ಆಸ್ಥಾನದಾಗ ಲೆಕ್ಕಪತ್ರವನ್ನ ನೋಡ್ಕೊಂಡು ಹೋಗವ ಇರ್ತಾನ. ಎಷ್ಟು ಖರ್ಚಾಯ್ತು, ಎಷ್ಟು ವೆಚ್ಚಗಳನ್ನ ಎಲ್ಲಾ ವರದಿಗಳನ್ನ ಸಲ್ಲಿಸ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನಂದಕುಮಾರ್ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿ ರೀ. ಇಲ್ಲಿ ಏನಾಗ್ತದ ಅಂತಂದ್ರ ನಂದಕುಮಾರ್ ಏನಾಗ್ತಾನ, ಬಂಗಾಳದ ನವಾಬ ಏನಾಗ್ತಾನ, ನಿಧನ ಹೊಂದ್ತಾನ. ಅದಾದ ನಂತರ ರಾಣಿ ಇರ್ತಾಳ್ರಿ, ಅಂದ್ರ ಬಂಗಾಳದ ನವಾಬನ ಹೆಂಡತಿರ್ತಾಳ. ಈಕೀಗ ಒಬ್ಬ ಎಷ್ಟೇ ಇರ್ತಾನ್ರಿ. ಯಾರು? ಆಗಿನ ಕಾಲಕ್ಕೆ ವಾರ್ನ್ ಹೇಸ್ಟಿಂಗ್ಸ್. ವಾರ್ನ್ ಹೇಸ್ಟಿಂಗ್ಸ್. ಈಕಿ ರಾಣಿ ಏನ್ ಮಾಡ್ತಾಳ್ರಿ, ಬಂಗಾಳದ ನವಾಬನ ಹೆಂಡತಿ ನಂದಕುಮಾರ್ಗೆ ಹೇಳಾರ ಬೇಕಿಲ್ರಿ. ಹೇಳಾರ್ದ ಏನ್ ಮಾಡ್ತಾಳ ಅಂತಂದ್ರ ವಾರ್ನ್ ಹೇಸ್ಟಿಂಗ್ಸ್ಗೆ 1 ಲಕ್ಷ ರೂಪಾಯಿ ಕೊಡ್ತಾಳ್ರಿ. ಎಷ್ಟು ಲಕ್ಷ? 1 ಲಕ್ಷ ರೂಪಾಯಿ ಕೊಡ್ತಾಳ. ಬಟ್ 1 ಲಕ್ಷ ರೂಪಾಯಿ ಕೊಟ್ಟಿರ್ತಾಳ. ಬಟ್ ಇದು ವಿಷಯ ನಂದಕುಮಾರ್ಗೆ ಗೊತ್ತಿರಲ್ರಿ, ಕೊಟ್ಟಿದ್ದೇ ಗೊತ್ತಿರಲ್ಲ. ಯಾಕಂದ್ರೆ ರಾಣಿ ಹೇಳಿರಲ್ಲ. ಮುಂದೆ ಏನ್ ಮಾಡ್ತಾನ ನಂದಕುಮಾರ, ಈಗ ಲೆಕ್ಕಪತ್ರಗಳನ್ನ ಸಲ್ಲಿಸ್ಬೇಕಲ್ರಿ, ಎಲ್ಲಾ ಲೆಕ್ಕಪತ್ರಗಳನ್ನ ಬರಿತಾನ. ಎಲ್ಲಾ ಬರ್ದಾದ ಬಳಕ ಏನ್ ಮಾಡ್ತಾನ ಅಂತಂದ್ರ ಅವನಿಗೆ ಅಲ್ಲಿ ರೊಕ್ಕ 1 ಲಕ್ಷ ರೂಪಾಯಿ ಏನಾಗ್ತದ ಅಂತಂದ್ರ ವರದಿ ಸಲ್ಲಿಸುವಾಗ 1 ಲಕ್ಷ ರೂಪಾಯಿ ಫಾಲ್ಟ್ ಬರ್ತದ್ರಿ. 1 ಲಕ್ಷ ರೂಪಾಯಿ ಫಾಲ್ಟ್ ಬರ್ತದ. ಯೋಚನೆ ಮಾಡ್ತಾನ. ಅದಾದ ಬಳಕ ಅವನಿಗೆ ಗೊತ್ತಾಗ್ತದ ಇದು ರೊಕ್ಕ ವಾರ್ನ್ ಹೇಸ್ಟಿಂಗ್ಸ್ಗೆ ರೊಕ್ಕ ಕೊಟ್ಟಾರ ಅಂತೇಳಿ ಗೊತ್ತಾಗ್ತದ. ಅವಾಗಾದ್ರೂ ಒಪ್ಕೋಬಹುದಿತ್ತಲ್ರಿ. ಇಂಗ್ಲೆಂಡ್ ಈಕಿ ನವಾಬನ ಹೆಂಡತಿ ರಾಣಿ ಒಪ್ಕೊಳಲ್ರಿ, ಒಪ್ಕೊಳ್ಳಲ್ಲ, ಕೇಳಲ್ಲ. ಹಾಗೆ ಏನ್ ಮಾಡ್ತಾನ ಅಂತಂದ್ರ ಇವ ನಂದಕುಮಾರ್ ಡೈರೆಕ್ಟ್ ಏನ್ ಮಾಡ್ತಾನಂತಂದ್ರ ಈ ವಾರ್ನ್ ಹೇಸ್ಟಿಂಗ್ಸ್ ಏನ್ ಮಾಡಿರ್ತಾನ, ಒಂದು ಕಾರ್ಯಕಾರಿ ಸಮಿತಿ ಅಂತಕ್ಕಂಥದನ್ನ ಜಾರಿ ತಂದಿರ್ತಾನ್ರಿ. ಯಾವ ಸಮಿತಿ? ಕಾರ್ಯಕಾರಿ ಸಮಿತಿ ಅಂತ ಹೇಳಿ. ಕಾರ್ಯಕಾರಿ ಸಮಿತಿ ಅಂತಕ್ಕಂಥ ಜಾರಿ ತಂದಿರ್ತಾನ. ಪ್ರಮುಖವಾಗಿ ಇದರಲ್ಲಿ 4 ಜನ ಸದಸ್ಯರನ್ನ ಒಳಗೊಂಡಿರ್ತದ್ರಿ ಇದು ಕಾರ್ಯಕಾರಿ ಸಮಿತಿ. ಕಾರ್ಯಕಾರಿ ಸಮಿತಿ ಒಳಗೆ ಏನ್ ಹೇಳ್ತಾನ ನಂದಕುಮಾರ, ನೋಡ್ರಪ್ಪ ನಿಮ್ ಮಾಲಕ ನಂಬಲ್ಲಿದು 1 ಲಕ್ಷ ರೂಪಾಯಿ ತೆಗೆದುಕೊಂಡಾನ, ಹೆಂಗ್ ತೊಗೊಂಡಾನ ಹಂಗ್ ಸೀದಾ ತಂದ್ ಕೊಡು ಅಂತ ಹೇಳ್ರಿ ಅಂತ ಹೇಳ್ತಾನ ನಂದಕುಮಾರ. ಕಾರ್ಯಕಾರಿ ಸಮಿತಿದವ್ರಿಗೆ ಹೇಳ್ತಾನ. ಆ ಕಾರ್ಯಕಾರಿ ಸಮಿತಿದವ್ರು ಏನ್ ಮಾಡ್ತಾರ ಅಂತಂದ್ರೆ ಡೈರೆಕ್ಟ್ ವಾರ್ನ್ ಹೇಸ್ಟಿಂಗ್ಸ್ ಹೇಳ್ತಾನ, ನೋಡ್ರಿ ನಂದಕುಮಾರ ನೀವು 1 ಲಕ್ಷ ರೂಪಾಯಿ ತಗೊಂಡಿರಂತ ಹೇಳ್ತಾನ.
ಕೊಡ್ರಿ ಅಂತ ಹೇಳ್ತಾನ ರೀ ಸಾಬ್ರೆ ಅಂತ ಹೇಳ್ತಾನ. ಅವಾಗ ವಾರ್ನ್ ಹೆಸ್ಟಿಂಗ್ಸ್ ಏನ್ ಮಾಡ್ತಾನಂತಂದ್ರ ನಂದ್ ಕುಮಾರನ ಮೇಲೆ ಅಪವಾದವನ್ನ ಹೊರಿಸಿ ಏನ್ ಮಾಡ್ತಾರ ಅಂತಂದ್ರ ಇವ್ನಿಗೆ ಹಿಡ್ಕೊಂಡ್ ಬರ್ತಾರ್ರಿ. ಕಾಲ ಕೈ ಕಟ್ಟಿ ನಂದ್ ಕುಮಾರಿಗೆ ಹಿಡ್ಕೊಂಬಂದ್ ಏನ್ ಮಾಡ್ತಾರ ಅಂತಂದ್ರ ಗಲ್ಲು ಶಿಕ್ಷೆಗೆ ಗುರಿ ಪಡಿಸ್ಬೇಕು ಅಂತ ಹೇಳ್ತಾರ. ಏನ್ ಮಾಡ್ತಾನ ನಂದ್ ಕುಮಾರ್ ಅಂತಂದ್ರ ನಿಮ್ ವಾರ್ನ್ ಹೆಸ್ಟಿಂಗ್ಸ್ ನಮ್ಮ ಒಂದು ಬಂಗಾಳದ ನವಾಬನ ಹೆಂಡತಿ ಕೆಲ ಏನ್ ಮಾಡ್ಯಾನ 1,00,000 ರೂಪಾಯಿ ಇಸ್ಕೊಂಡು ಮೋಸ ಮಾಡ್ಲಾಗತ್ತಾನ, ಕೊಡು ಅಂತಂದ್ರೆ ನನ್ ಮೇಲೆ ಅಪವಾದ ಹೊರ್ಸುತ್ತಾನ ಅಂತಂದ್ ಏನ್ ಮಾಡ್ತಾನ ಅಂತಂದ್ರೆ ಇವ ಒಂದ್ ಲೆಟರ್ ಬರಿತಾನ್ರಿ. ಲೆಟರ್ ಬರ್ದಕಿಸಂದ್ರ ಏನ್ ಮಾಡ್ತಾನ ಅಂತಂದ್ರ ಇದನ್ನ ಇಂಗ್ಲೆಂಡಿಗೆ ಕಳಿಸ್ತಾನ. ಏನ್ ಮಾಡ್ತಾನಂತಂದ್ರೆ ಇಂಗ್ಲೆಂಡಿಗೆ ಕಳಿಸ್ತಾನ. ಅದು ಇಂಗ್ಲೆಂಡಿಗೆ ಹೋಗಿ ಅದು ರಾಣಿ ನೋಡಿ ಯಾರ್ದು ತಪ್ಪದ, ನಂದ್ ಕುಮಾರನ್ ತಪ್ಪದನೋ ಏನು ವಾರ್ನ್ ಹೆಸ್ಟಿಂಗ್ಸ್ ತಪ್ಪದನೋ ಅಂತ ಹೇಳಿ ಡಿಸೈಡ್ ಮಾಡಿ ಅವ್ರ ನಿರ್ಧಾರ ಕೊಡೋಟಿಗೆ ಏನ್ ಮಾಡಿರ್ತಾರ ವಾರ್ನ್ ಹೆಸ್ಟಿಂಗ್ಸ್ ಅಂತಂದ್ರ ಗಲ್ಲು ಶಿಕ್ಷೆಗೆ ಗುರಿಪಡಿಸಿರ್ತಾರ್ರಿ. ಹೀಗಾಗಿ ಏನಾಗ್ತದ ಅಂತಂದ್ರ ಕಡೆಗೆ ನಂದ್ ಕುಮಾರ ತಪ್ಪೇ ಮಾಡ್ಲಾರ್ದೆ ಏನಾಗ್ತದಂತಂದ್ರ ಗಲ್ಲು ಶಿಕ್ಷೆಗೆ ಗುರಿ ಪಡ್ಬೇಕಾಗ್ತದ. ಗಲ್ಲು ಶಿಕ್ಷೆಗೆ ಗುರಿ ಪಡ್ಬೇಕಾಗ್ತದ. ಹೀಗೆ ಏನಾಗ್ತದಂತಂದ್ರೆ ನಂದಕುಮಾರನ ಗಲ್ಲಿಗೆ ಏರಿಸ್ತಾರ. ಸುಪ್ರೀಂ ಕೋರ್ಟ್ಗೆ ಅಂತಂದ್ರ ಮೊದಲ ಗಲ್ಲು ಶಿಕ್ಷೆಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಯಾರಾಗಿರ್ತಾರ ಅಂತಂದ್ರ ನಂದ್ ಕುಮಾರ್ ಅವ್ರಾಗಿರ್ತಾರ್ರಿ. ತಿಳಿತ್ರಿ? ಹೀಗೆ ಏನ್ ಮಾಡ್ತಾರಂತಂದ್ರ ನಂದ್ ಕುಮಾರಿಗೆ ಏನ್ ಮಾಡ್ತಾರಂತಂದ್ರ ಕಲ್ಲಿಗೆ ಗಲ್ಲಿಗೆನ ಏರಿಸ್ತಾರ. ಓಕೆನಾ? ನೆಕ್ಸ್ಟ್ ನೋಡ್ರಿ ಮುಂದೆ ಏನಾಗ್ತದಂತಂದ್ರ 1935 1935 ಕಾಯ್ದೆ ಅಡಿ ಏನ್ ಮಾಡ್ತಾರ 1937 ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಮಾಡ್ತಾರ್ರಿ. ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಮಾಡ್ತಾರ. ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಗ್ತದ. ಅದಾದ ನಂತರ ಭಾರತ ಸ್ವತಂತ್ರ ನಂತರ ಏನ್ ಆಗ್ತದ ಅಂತಂದ್ರ 1950 ಜನವರಿ 28 ಏನಾಯ್ತು ಅಂತಂದ್ರೆ ಸುಪ್ರೀಂ ಕೋರ್ಟ್ ಆಗಿ ಬದಲಾಗ್ತದ. ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತಂದ್ರೆ 1950 ಜನವರಿ 28 ಎಲ್ಲಿ ಕಂಡು ಬರ್ತದ ಅಂತಂದ್ರೆ ಇದು ದೆಹಲಿ ರೀ. ಎಲ್ಲಿ ಕಂಡು ಬರ್ತದ್ರಿ ಸುಪ್ರೀಂ ಕೋರ್ಟ್? ದೆಹಲಿ. ಭಾರತದ ಅತ್ಯುನ್ನತ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಅಂತ ಯಾವ್ದು ಕರಿತೀವಿ ನಾವು ಅಂತಂದ್ರ ಸುಪ್ರೀಂ ಕೋರ್ಟ್ಗೆ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನ್ ಅಧ್ಯಯನವನ್ನ ಮಾಡ್ತೀವಿ ಅಂತಂದ್ರ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಬಗ್ಗೆ ಏನ್ ಅಧ್ಯಯನ ಮಾಡ್ತೀವಿ? ನ್ಯಾಯಾಧೀಶರ ನೇಮಕ, ಸುಪ್ರೀಂ ಕೋರ್ಟ್ನ ವಿಧಿಗಳು ಎಲ್ಲಿಂದ ಎಲ್ಲಿ ಕಂಡು ಬರ್ತಾವ್ರಿ ಪ್ರಮುಖವಾಗಿ ಅಂತಂದ್ರ 124ರಿಂದ 147ರವರೆಗೂ ಏನ್ ಮಾಡ್ತಾವ್ರಿ ಸುಪ್ರೀಂ ಕೋರ್ಟ್ನ ಕುರಿತು ವಿಧಿಗಳು ತಿಳಿಸ್ತಾವ್ರಿ. ಓಕೆ, 1 by 1 ನೋಡ್ಕೊತಾ ಹೋಗೋಣ. ನೆಕ್ಸ್ಟ್ ಅವ್ರ ಅರ್ಹತೆಗಳು, ನ್ಯಾಯಾಧೀಶರ ಪದಚ್ಯುತಿ ಆಗಿರ್ಬೋದು, ನ್ಯಾಯಾಧೀಶರ ಹೆಂಗ್ ಅಧಿಕಾರಾವಧಿ ಎಷ್ಟು ವರ್ಷ ಅದ, ವೇತನ ಮತ್ತು ಭತ್ಯೆ ಎಷ್ಟದ, ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳೆಲ್ಲವನ್ನ ಇವತ್ತಿನ ಕ್ಲಾಸ್ನಲ್ಲಿ ನಾವೇನ್ ಮಾಡ್ಕೋದೆ ಸಂಕ್ಷಿಪ್ತವಾಗಿ ತಿಳ್ಕೊತಾ ಹೋಗೋಣ. ಓಕೆನಾ? ನೋಡ್ರಿ, ನಾ ಆಗ್ಲೇ ಹೇಳ್ದೆ ಸರ್ವೋಚ್ಚ ನ್ಯಾಯಾಲಯದ ವಿಧಿಗಳು ಎಲ್ಲಿಂದ ಎಲ್ಲಿ ಕಂಡು ಬರ್ತಾವ್ರಿ? ವಿಧಿಗಳು ಎಲ್ಲಿಂದ ಎಲ್ಲಿ ಕಂಡು ಬರ್ತಾವ ಅಂತಂದ್ರ 124ರಿಂದ 147. 124ರಿಂದ 147ರವರೆಗೆ ಏನಾಗ್ತದ ಅಂತಂದ್ರೆ ಇಲ್ಲಿ ವಿಧಿಗಳು ಕಂಡು ಬರ್ತಾವ. 1 by 1 ನೋಡ್ಕೊತಾ ಹೋಗೋಣ್ರಿ. ಇದು ಎಷ್ಟನೇ ಭಾಗದ ಕಂಡು ಬರ್ತಂತ 5ನೇ ಭಾಗನ ಕೇಂದ್ರ ಸರ್ಕಾರದಲ್ಲಿನೇ ಕಂಡು ಬರ್ತದ. 124 ರೀ. 124ನೇ ವಿಧಿ ಏನ್ ತಿಳಿಸ್ತದ ಅಂತಂದ್ರ ದೇಶಕ್ಕೊಂದು ಸರ್ವೋಚ್ಚ ನ್ಯಾಯಾಲಯ ಬೇಕು ಅಂತ ಹೇಳ್ತದ್ರಿ. ಏನ್ ಹೇಳ್ತದ್ರಿ? ದೇಶಕ್ಕೊಂದು ಸರ್ವೋಚ್ಚ ನ್ಯಾಯಾಲಯ ಬೇಕು. ದೇಶಕ್ಕೊಂದು ಸರ್ವೋಚ್ಚ ನ್ಯಾಯಾಲಯ ಇರಬೇಕು ಅಂತ ಹೇಳ್ತದ್ರಿ. ಯಾವುದು? 124ನೇ ವಿಧಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ 124ನೇ ವಿಧಿದಾಗ ಮತ್ತೆ ಸಬ್ ಪಾಯಿಂಟ್ಗಳು ಬರ್ತಾವ್ರಿ. 124 ಉಪವಿಧಿ 1 ಏನ್ ಹೇಳ್ತದ? ಸರ್ವೋಚ್ಚ ನ್ಯಾಯಾಲಯದ ರಚನೆ ಕುರಿತು ತಿಳಿಸ್ತದ.
ಸರ್ವೋಚ್ಚ ನ್ಯಾಯಾಲಯದ ರಚನೆಯನ್ನ ಕುರಿತು ತಿಳಿಸ್ತದ. ಯಾವುದು? 124 ಉಪವಿಧಿ 1. ನೆಕ್ಸ್ಟ್ ನೋಡ್ರಿ 124 ಉಪವಿಧಿ 2 ಏನ್ ಹೇಳ್ತದ? 124 ಉಪವಿಧಿ 2 ರೀ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮಾಡ್ತಾರ. ನ್ಯಾಯಾಧೀಶರ ನೇಮಕ ಅಂತ ನೋಡ್ತೀವಿ. ಯಾರು ಮಾಡ್ತಾರ್ರಿ ಇವ್ರು ಅದು ನೇಮಕ ರೀ? ರಾಷ್ಟ್ರಪತಿ ರೀ. ಹೆಂಗ್ ನೇಮಕ ಮಾಡ್ತಾರ ಅಂತಂದು ಹೇಳ್ತೀನಿ. ಯಾರು ನೇಮಕ ಮಾಡ್ತಾರೆ ಇವ್ರಿಗೆ ಅಂತಂದ್ರ ರಾಷ್ಟ್ರಪತಿಗಳು. ನೆಕ್ಸ್ಟ್ ನೋಡ್ರಿ 124 ಉಪವಿಧಿ 3 ಏನ್ ಹೇಳ್ತದ್ರಿ? 124 ಉಪವಿಧಿ 3 ಅರ್ಹತೆ ಕುರಿತು ತಿಳಿಸ್ತದ್ರಿ. ನ್ಯಾಯಾಧೀಶರ ಅರ್ಹತೆ, ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರ ಅರ್ಹತೆಗಳನ್ನ ಕುರಿತು ತಿಳಿಸ್ತದ. ಏನ್ ಇರ್ಬೇಕ್ರಿ ಇವ್ರಿಗೆ ಅರ್ಹತೆ? ಅರ್ಹತೆ ಅಂದ್ರ ಅವ್ರದ್ದು ಸಾಮರ್ಥ್ಯ ಏನನ್ನ ಒಳಗೊಂಡಿರ್ಬೇಕು ಅಂತ ಹೇಳ್ತಾರ ಅವ್ರು. ನೋಡ್ರಿ ಇಲ್ಲಿ 1 by 1 ನೋಡಮಿ. ಫಸ್ಟ್ ಒನ್ ಏನ್ ಹೊಂದಿರ್ಬೇಕು ಅಂತ ಹೇಳ್ತಾರಂತಂದ್ರ ಭಾರತದ ಪ್ರಜೆಯಾಗಿರ್ಬೇಕು. ಎಂತ ಪ್ರಜೆ ಆಗಿರ್ಬೇಕ್ರಿ? ಭಾರತದ ಪ್ರಜೆಯಾಗಿರ್ಬೇಕು. ಫಸ್ಟ್ ಒನ್ ಭಾರತದ ಪ್ರಜೆ ಆಗಿರ್ಬೇಕು. ಎರಡನೇದು ಏನ್ ಹೇಳ್ತಾರಂತಂದ್ರ ನಾವು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ನ್ಯಾಯಾಧೀಶರು ಆಗ್ಬೇಕಂದ್ರ ಹೈಕೋರ್ಟ್ ನಲ್ಲಿ 10 ವರ್ಷ ವಕೀಲರಾಗಿ ಸೇವೆ ಸಲ್ಲಿಸ್ರಿ, ಅಥವಾ 5 ವರ್ಷ ಮುಖ್ಯ ನ್ಯಾಯಾಧೀಶರಾಗಿದ್ರು ಸೇವೆ ಸಲ್ಲಿಸಿರ್ಬೇಕ್ರಿ. ಮುಖ್ಯ ನ್ಯಾಯಾಧೀಶರಾಗಿ ಆದ್ರೂ ಸೇವೆಯನ್ನ ಸಲ್ಲಿಸಿರ್ಬೇಕು. ಏನ್ ಹೇಳ್ತಾರ ಅವರು? ನಾವು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಆಗ್ಬೇಕಂತಂದ್ರ ಹೈಕೋರ್ಟ್ದು 10 ವರ್ಷ ನೀವು ವಕೀಲರಾಗಿದ್ರೆ ಸೇವೆ ಸಲ್ಲಿಸ್ರಿ, ಇಲ್ಲ 5 ವರ್ಷ ಆದ್ರೂ ಮುಖ್ಯ ನ್ಯಾಯಾಧೀಶರಾಗಿ ಸೇವೆಯನ್ನ ಸಲ್ಲಿಸಿರ್ಬೇಕು ಅಂತವ್ರು ಮಾತ್ರ ಏನಾಗ್ಬಹುದು ಅಂತಂದ್ರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗ್ಲಿಕ್ಕೆ ಅರ್ಹತೆಯನ್ನು ಹೊಂದಿರ್ಬೋದು. ನೆಕ್ಸ್ಟ್ ಏನ್ ಹೇಳ್ತಾರ ನೋಡ್ರಿ, ರಾಷ್ಟ್ರಪತಿ ದೃಷ್ಟಿಯಲ್ಲಿ ರಾಷ್ಟ್ರಪತಿಯವರ ದೃಷ್ಟಿಯಲ್ಲಿ ಪ್ರಸಿದ್ಧ ವ್ಯಕ್ತಿ ಎನಿಸ್ಕೊಂಡಿರ್ಬೇಕು, ಅಂದ್ರೆ ಒಳ್ಳೆಯ ವ್ಯಕ್ತಿ ಎನಿಸ್ಕೊಂಡಿರ್ಬೇಕಂತ್ರಿ. ಅಂತವ್ರು ಏನಾಗ್ತಾರ ಅಂತಂದ್ರ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ನ್ಯಾಯಾಧೀಶರಾಗ್ತಾರ. ಇದು ಯಾವ ವಿಧಿ ತಿಳಿಸ್ತದಂದ್ರ 124 ಉಪವಿಧಿ 3ನೇ ವಿಧಿ ಪ್ರಕಾರ ಏನ್ ತಿಳಿಸ್ತಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ನ್ಯಾಯಾಧೀಶರ ಅರ್ಹತೆಗಳು ಏನ್ ಬರ್ತಾವ ಅಂತಂದ್ರ ಭಾರತದ ಪ್ರಜೆ ಆಗಿರ್ಬೇಕು, ಹೈಕೋರ್ಟ್ ನಲ್ಲಿ 10 ವರ್ಷ ವಕೀಲರಾಗಿ ಅಥವಾ 5 ವರ್ಷ ನ್ಯಾಯಾಧೀಶರಾಗಿ ಸೇವೆಯನ್ನ ಸಲ್ಲಿಸಿರ್ಬೇಕು. ರಾಷ್ಟ್ರಪತಿ ದೃಷ್ಟಿಯಲ್ಲಿ ಯಾವ ರೀತಿ ಇರ್ಬೇಕಂತಂದ್ರ ಪ್ರಸಿದ್ಧಿ ಅಂತಂದ್ರ ಒಳ್ಳೆ ವ್ಯಕ್ತಿಯಾಗಿ ಕಂಡಿರ್ಬೇಕು ಅಂತ ಹೇಳ್ತಾರ. ಇಲ್ಲಿ ನಾ ಹೇಳಿದೆ 124 ಉಪವಿಧಿ 2ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರ ನೇಮಕ ಮಾಡೋರು ಯಾರಾಗಿರ್ತಾರ ಅಂತ ಹೇಳಿದೆ? ರಾಷ್ಟ್ರಪತಿಗಳವರು. ಹೆಂಗ್ ನೇಮಕ ಮಾಡ್ತಾರಂತಂದ್ರ ನೋಡ್ರಿ, ಇಲ್ಲಿ ಏನ್ ಬರ್ತದಂತ ಕೊಲಿಜಿಯಂ ಪದ್ಧತಿ ಅಂತ ಬರ್ತದ್ರಿ. ಹೌದಾ? ಇದು ಎಷ್ಟು ಜನ ಸದಸ್ಯರನ್ನ ಒಳಗೊಂಡಿರ್ತಕ್ಕಂತ ಒಂದು ಗುಂಪದ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ 5 ಜನ ಸದಸ್ಯರ ಕಂಡು ಬರ್ತಾರ. ಎಲ್ಲಿ? ಕೊಲಿಜಿಯಂ ನಲ್ಲಿ. ಅಂದ್ರೆ ಆ 5 ಜನ ಯಾರ್ಯಾರ್ರಿ? ಯಾರನ್ನ ಒಳಗೊಂಡಿರ್ತದ ಅಂತಂದ್ರ ನೋಡ್ರಿ, ಫಸ್ಟ್ ಒನ್ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇರ್ತಾರ ಅಥವಾ ನ್ಯಾಯಾಧೀಶರು ಇರ್ತಾರ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಇರ್ತಾರ. ನೆಕ್ಸ್ಟ್ ಹೈಕೋರ್ಟ್ ನ ನ್ಯಾಯಾಧೀಶರು, ಹೈಕೋರ್ಟ್ ನ ನ್ಯಾಯಾಧೀಶ ಅಥವಾ ಮುಖ್ಯ ನ್ಯಾಯಾಧೀಶ. ನೆಕ್ಸ್ಟ್ ಕಾನೂನು ಪಂಡಿತ ಅಂತ ಹೇಳ್ತೀವಿ. ಒಬ್ಬ ಹಿರಿಯ ವ್ಯಕ್ತಿಯನ್ನು ಒಳಗೊಂಡಿರ್ತದ. ನೆಕ್ಸ್ಟ್ ಕಾನೂನು ಸಚಿವ. ಎಂತ ಸಚಿವ? ಕಾನೂನು ಸಚಿವ.
ಇಲ್ಲಿ ನೋಡ್ರಿ, ನಾ ಏನ್ ಹೇಳ್ದೆ ನಿಮ್ಗ ಅರ್ಥ ಆಗ್ಲತ್ತದ ಅಂತ ಅನ್ಕೊಂಡಿನಿ. ತಿಳಿಲಿದ್ದದಲ್ರಿ? ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರ ನೇಮಕ ಮಾಡೋರು ರಾಷ್ಟ್ರಪತಿಗಳಾಗಿರ್ತಾರ. ಹೆಂಗ್ ನೇಮಕ ಮಾಡ್ತಾರ ಅಂತಂದ್ರ ಒಂದ್ ಸಿಸ್ಟಮ್ ಅದ ರೀ ನೇಮಕ ಮಾಡ್ಬೇಕಂತಂದ್ರು ಕೂಡ ಕೊಲಿಸಿಯಂ ಪದ್ಧತಿ ಮೂಲಕ ನೇಮಕ ಮಾಡ್ತಾರ. ಇಲ್ಲಿ ಪದ್ಧತಿಯಲ್ಲಿ ಪ್ರಮುಖವಾಗಿ ಎಷ್ಟು ಜನ ಕಂಡು ಬರ್ತಾರ ಅಂತಂದ್ರ 5 ಜನರನ್ನ ಒಳಗೊಂಡಿರ್ತಕ್ಕಂಥ ಒಂದು ಗುಂಪಾಗಿರ್ತದ. 5 ಜನರನ್ನ ಒಳಗೊಂಡಿರ್ತಕ್ಕಂಥ ಗುಂಪಾಗಿರ್ತದ. ಅವ್ರು ಯಾರನ್ನ ಒಳಗೊಂಡಿರ್ತದ ಅಂತಂದ್ರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಇರ್ತಾರ, ಹೈಕೋರ್ಟ್ ನ್ಯಾಯಾಧೀಶರು ಇರ್ತಾರ, ಕಾನೂನು ಪಂಡಿತ ಇರ್ತಾರ, ಒಬ್ಬ ಹಿರಿಯ ವ್ಯಕ್ತಿ ಇರ್ತಾರ, ಇನ್ನು ಕಾನೂನು ಸಚಿವರನ್ನ ಒಳಗೊಂಡಿರ್ತಕ್ಕಂಥ ಒಂದು ಗುಂಪು ಇರ್ತದ. ಇವ್ರ 5 ಜನ ಏನ್ ಹೇಳ್ತಾರಲ್ರಿ, ಇವ್ರ ಶಿಫಾರಸ್ಸಿನ ಆಧಾರದ ಮೇಲೆ ಏನ್ ಮಾಡ್ತಾರ ಅಂತಂದ್ರ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ್ರಿ. ಅಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಪ್ರಮುಖವಾಗಿ ಇಲ್ಲಿ ನ್ಯಾಯಾಧೀಶರ ನೇಮಕ ಮಾಡೋರು ರಾಷ್ಟ್ರಪತಿಗಳಾಗಿರ್ತಾರ. ಬಟ್ ಈ ಕೊಲಿಜಿಯಂ ಸಿಸ್ಟಮ್ ಏನ್ ಅದಲ್ರಿ, ಇವ್ರ ಶಿಫಾರಸ್ಸಿನ ಆಧಾರದ ಮೇಲೆ ರಾಷ್ಟ್ರಪತಿಗಳವ್ರು ಏನ್ ಮಾಡ್ತಾರ ಅಂತಂದ್ರ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರ ಅನ್ನೋದು ಗೊತ್ತಿರ್ಲಿ. ಓಕೆನಾ? ಬರೀ ನೆಕ್ಸ್ಟ್ ಹೋಗೋಣ. 124 ಉಪವಿಧಿ 4 ಏನ್ ಹೇಳ್ತದ್ರಿ? 124 123ನೇದು ಅರ್ಹತೆ ಹೇಳಿದ್ರ 124 ಉಪವಿಧಿ 4 ಏನ್ ಹೇಳ್ತದ? ಮಹಾಭಿಯೋಗದ ಕುರಿತು ತಿಳಿಸ್ತದ್ರಿ. ಏನ್ರಿ ಮೇಡಮ್ ಮಹಾಭಿಯೋಗ ಅಂತಂದ್ರ? ಏನಲ್ಲ, ಮಹಾಭಿಯೋಗ ಅಂತಂದ್ರ ನ್ಯಾಯಾಧೀಶರನ್ನ ತೆಗೆದು ಹಾಕ್ತಕ್ಕಂಥ ಒಂದು ವಿಧಾನ. ಹೌದಾ? ಹೆಂಗ್ ತೆಗೆದು ಹಾಕ್ತಾರ ನ್ಯಾಯಾಧೀಶರು ಅಂತಂದ್ರ ಇಲ್ಲಿ ನೋಡ್ರಿ ಯಾವ ರೀತಿ ಮಹಾಭಿಯೋಗ ಮಾಡ್ತಾರ ಅಂತ ನೋಡೋಣ. ಯಾವ ಸದನ ರೀ? ಲೋಕಸಭೆ. ಇದು ರಾಜ್ಯಸಭೆ. ಲೋಕಸಭೆ ಮತ್ತು ರಾಜ್ಯಸಭೆ. ಇಲ್ಲಿ ಏನಾಗ್ತದೆ ಪ್ರಮುಖವಾಗಿ ಅಂತಂದ್ರ ಈಗ ಅವ್ರಿಗೆ ಏನ್ ಮಾಡ್ಬೇಕಾಗ್ಯದ? ನ್ಯಾಯಾಧೀಶರನ್ನ ಮಹಾಭಿಯೋಗ ಮಾಡ್ಬೇಕಾಗ್ಯದ. ಅಂದ್ರೆ ತೆಗೆದು ಹಾಕೋದ ರೀ. ಹೆಂಗ ಆಗ್ತದ ಮಹಾಭಿಯೋಗ ಪ್ರಕ್ರಿಯೆ ಅನ್ನೋದು ಹೇಳ್ತೀನಿ ನಿಮ್ಗಷ್ಟೇ. ಯಾವ ವಿಧಾನದ ಮೂಲಕ ತೆಗೆದು ಹಾಕ್ತಾರ ಅಂತಂದ್ರ ಈಗ ನಮ್ಗೆ ತೆಗೆದು ಹಾಕ್ಬೇಕಾಗ್ಯದ ಅಂತಂದ್ರ ಒಂದ್ ಲೆಟರ್ ಅನ್ನ ಸಿದ್ಧಪಡಿಸ್ತಾರ್ರಿ. ಇಲ್ಲಿ ಲೋಕಸಭೆಯಲ್ಲಿ 100 ಜನ ಸದಸ್ಯರ್ರಿ ಅಂತಂದ್ರ ಲೋಕಸಭೆಯಲ್ಲಿ 100 ಜನರ ಸದಸ್ಯರು ಯಾಕೆ ಮಾಡಲಕ್ಕ? ಅಥವಾ ರಾಜ್ಯಸಭೆಯವರು ಒಂದ್ ಏನ್ ಲೆಟರ್ ರೆಡಿ ಮಾಡಿರ್ತಾರಲ್ಲ, ಇಲ್ಲಿ ರಾಜ್ಯಸಭೆದವರು 50 ಜನರು ಏನ್ ಮಾಡ್ತಾರ ಅಂತಂದ್ರೆ ಸಿಗ್ನೇಚರ್ ಮಾಡ್ಕೋತಾರ. ನಾವು ಲೋಕಸಭೆದವರಾದ್ರೂ ಮಾಡ್ಬೋದು ಅಥವಾ ರಾಜ್ಯಸಭೆದವರಾದ್ರೂ ಮಾಡ್ಬೋದು. ಲೋಕಸಭೆದವರಾದ್ರೂ ಮಾಡ್ಬೋದು ಅಥವಾ ರಾಜ್ಯಸಭೆದವ್ರು ಏನ್ ಮಾಡ್ಬೋದು ಅಂತಂದ್ರ 50 ಜನರು ಏನ್ ಸಿಗ್ನೇಚರ್ ಹಾಕಿರ್ತಾರಲ್ಲ, ಲೋಕಸಭೆದಲ್ಲಿ ಅಂತಂದ್ರ 100 ಜನ ಸದಸ್ಯರು ಸಿಗ್ನೇಚರ್ ಮಾಡಿ ಏನ್ ಮಾಡ್ತಾರ? ಲೋಕಸಭೆ ಸ್ಪೀಕರ್ ಕೊಡ್ತಾರ್ರಿ. ಯಾರಿಗ್ ಕೊಡ್ತಾರ? ಸ್ಪೀಕರ್. ಲೋಕಸಭೆ ಸ್ಪೀಕರ್ ಕೊಡ್ತಾರ. ರಾಜ್ಯಸಭೆದವ್ರು ಅವ್ರು ಏನಾದ್ರು ತೆಗಿಬೇಕು ಅಂತ ಹೇಳಿ ಸಿಗ್ನೇಚರ್ ಮಾಡಿದ್ರು, ಅಲ್ಲಿ ಪತ್ರವನ್ನ ರೆಡಿ ಮಾಡಿದ್ರು ಅಂತಂದ್ರ ಅವರು ಒಯ್ದು ಯಾರಿಗೆ ಕೊಡ್ತಾರ ಅಂತಂದ್ರ ಸ್ಪೀಕರಿಗೆ ಕೊಡ್ತಾನ. ಅವಾಗ ಸ್ಪೀಕರ್ ಅವ್ರು ಏನ್ ಮಾಡ್ತಾರ ಅಂತಂದ್ರ ರಾಷ್ಟ್ರಪತಿ ಅವ್ರಿಗೆ ಒಯ್ದು ಕೊಟ್ಟು ಏನ್ ಮಾಡ್ತಾರ ಅಂತಂದ್ರ ಈ ರೀತಿಯಾಗಿ ಮಹಾಯೋಗ ಪ್ರಕ್ರಿಯೆ ಮೂಲಕ ಏನ್ ಮಾಡ್ತಾರ ಅಂತಂದ್ರ ಅವರನ್ನ ತೆಗೆದು ಹಾಕ್ತಾರ. ಓಕೆನಾ? ನೆಕ್ಸ್ಟ್ ನೋಡ್ರಿ. ನೂರ 25 ಉಪವಿಧಿ 5 ಇದನ್ನ ಏನ್ ಹೇಳ್ತದ್ರಿ ಅಂತಂದ್ರ ತೆಗೆದು ಹಾಕುವ ವಿಧಾನ ಕುರಿತು ತಿಳಿಸ್ತದ. ಇಂಥ ವಿಧಾನ ತೆಗೆದು ಹಾಕುವ ವಿಧಾನ. ನೆಕ್ಸ್ಟ್ 125 ಉಪವಿಧಿ 6 ಸಾರಿ 124 ಉಪವಿಧಿ 6 ಏನ್ ಹೇಳ್ತದ ಅಂತಂದ್ರ ಪ್ರಮಾಣ ವಚನದ ಕುರಿತು ತಿಳಿಸ್ತದ್ರಿ. ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರ್ರಿ? ಯಾರು ಬೋಧಿಸ್ತಾರ ಅಂತಂದ್ರ ಪ್ರಮುಖವಾಗಿ ರಾಷ್ಟ್ರಪತಿಯವರೇ ಪ್ರಮಾಣ ವಚನನ ಬೋಧಿಸ್ತಾರೆ. ಯಾರು? ರಾಷ್ಟ್ರಪತಿಗಳು. ನಾಳೆ ಕೇಳ್ತಾರ ಪ್ರಮಾಣ ವಚನ ಯಾವ ವಿಧಿ ಹೇಳ್ತದ ಅಂತಂದ್ರ 124 ಉಪವಿಧಿ 6 ಏನ್ ಹೇಳ್ತದ ಅಂತಂದ್ರ ಪ್ರಮಾಣ ವಚನ ಕುರಿತು ತಿಳಿಸ್ತದ. ಬೋಧಿಸೋರು ಯಾರಾಗಿರ್ತಾರ ಅಂತಂದ್ರ ರಾಷ್ಟ್ರಪತಿಗಳಾಗಿರ್ತಾರ. ಓಕೆನಾ? ನೆಕ್ಸ್ಟ್ ನೋಡ್ರಿ 125ನೇ ವಿಧಿ ಏನ್ ಹೇಳ್ತದ್ರಿ?
ವೇತನ ಮತ್ತು ಭತ್ಯೆಗಳನ್ನ ಕುರಿತು ತಿಳಿಸ್ತದ. ನ್ಯಾಯಾಧೀಶರ ವೇತನ ಮತ್ತು ಭತ್ಯೆ ಎಷ್ಟು ಕೊಡ್ತಾರ್ರಿ ಇವ್ರಿಗೆ ವೇತನ ಭತ್ಯೆ? 2,80,000 2,80,000 ಎಷ್ಟು ವೇತನವನ್ನ ಕುರಿತು ತಿಳಿಸ್ತದ್ರಿ. ನೆಕ್ಸ್ಟ್ ನೋಡ್ರಿ 126ನೇ ವಿಧಿ ಹಂಗಾಮಿ ನ್ಯಾಯಾಧೀಶರ ಕಾರ್ಯ ಅಂತ ಹೇಳ್ತೀವಿ. ಎಂತ ನ್ಯಾಯಾಧೀಶರ ಕಾರ್ಯ? ಹಂಗಾಮಿ ನ್ಯಾಯಾಧೀಶರ ಕಾರ್ಯ. ಏನ್ರಿ ಮೇಡಮ್ ಹಂಗಾಮಿ ನ್ಯಾಯಾಧೀಶರ ಕಾರ್ಯ ಅಂತಂದ್ರ, ಈಗ ನಾ ಹೇಳ್ದೆ 33 ಜನ ಸದಸ್ಯರದಾರ, ಇದು ಸಾರಿ ನ್ಯಾಯಾಧೀಶರದಾರ. ಪ್ರಸ್ತುತ 33 ಜನ ನ್ಯಾಯಾಧೀಶರದ ಅಂತ ಹೇಳಿದೇವು ನಾವು. ಈ 33 ನ್ಯಾಯಾಧೀಶರು ಈ ಪ್ಲಸ್ ಏನ್ ಮಾಡ್ಯಾರ 37ಕ್ಕೆ ಹೆಚ್ಚಿಗೆ ಮಾಡ್ಯಾರ. ಅಂದ್ರೆ ಈಗ ನಾವು 37 ತಗೊಳಮ್ರಿ, ಸುಮ್ ಕನ್ಫ್ಯೂಸ್ ಆಗೋದ್ ಬೇಡ. 37 ಜನ ನ್ಯಾಯಾಧೀಶರು ಅದಾರ, ಹೌದಾ? ಈ 37 ನ್ಯಾಯಾಧೀಶರಲ್ಲಿ ಯಾರಾದ್ರೂ ಇರ್ಲಿಲ್ಲ ಅಂತಂದ್ರ, ಅಂದ್ರೆ ಪ್ರಮುಖವಾಗಿ ಮುಖ್ಯ ನ್ಯಾಯಾಧೀಶ ಇರ್ಲಿಲ್ಲ ಅಂತಂದ್ರ ಏನ್ ಮಾಡ್ತಾರ ರಾಷ್ಟ್ರಪತಿಗಳು ಅಂತಂದ್ರ, ಈ 33 ನ್ಯಾಯಾಧೀಶರಲ್ಲಿ ಒಬ್ಬರಿಗೆ ಮುಖ್ಯ ನ್ಯಾಯಾಧೀಶನ ಕಾರ್ಯವನ್ನು ನಿರ್ವಹಿಸಕ್ಕೆ ಹೇಳ್ತಾರ ಅವ್ರು ಬರೋವರೆಗೂ. ಹಾಗಾಗಿ ಹಂಗಾಮಿ ನ್ಯಾಯಾಧೀಶರ ಕಾರ್ಯ ಅಂತ ನಾವು ನೋಡ್ತೀವಿ. ಓಕೆನಾ? ನೆಕ್ಸ್ಟ್ ನೋಡ್ರಿ 129ನೇ ವಿಧಿ ಏನ್ ಹೇಳ್ತದ ಅಂತಂದ್ರ, ಸುಪ್ರೀಂ ಕೋರ್ಟ್ಗೆ ಏನಂತ ಕರೀತಾರ ಅಂದ್ರೆ ದಾಖಲೆ ನ್ಯಾಯಾಲಯ ಅಂತ ಕರೀತಾರೆ. ಎಂತ ನ್ಯಾಯಾಲಯ? ದಾಖಲೆ ನ್ಯಾಯಾಲಯ. ಯಾಕೆ ಕರೀತಾರ ಅಂತಂದ್ರ, ಎಷ್ಟೋ ವರ್ಷಗಳು ಹಿಡಿದು ಅಲ್ಲಿ ಏನಾಗಿರ್ತಾವ ಅಂತ ದಾಖಲೆಗಳು ಸಂಗ್ರಹ ಮಾಡಿಟ್ಟಿರ್ತಾರೆ, ಮತ್ ಕೇಸಿಂದ ದಾಖಲೆಗಳು ಇರ್ಲೇಬೇಕಲ್ಲ. ಹಾಗಾಗಿ 129ನೇ ವಿಧಿ ಏನ್ ಹೇಳ್ತದ ಅಂತಂದ್ರ, ಸುಪ್ರೀಂ ಕೋರ್ಟಿಗೆ ಒಂದು ದಾಖಲೆ ನ್ಯಾಯಾಲಯದ ಅಂತ ಕರೀತದ, ಹೌದಾ? ನೆಕ್ಸ್ಟ್ 130ನೇ ವಿಧಿ ಏನ್ ಹೇಳ್ತದ ಅಂತಂದ್ರ, ಸುಪ್ರೀಂ ಕೋರ್ಟ್ನ ಕೇಂದ್ರ ಸ್ಥಳವನ್ನ ಏನ್ ಮಾಡಬಹುದು ಅಂತಂದ್ರ ನಾವು, ಅಂದ್ರೆ ಕೇಂದ್ರ ಕಚೇರಿ ಅಂದ್ರೆ ಕೇಂದ್ರ ಸ್ಥಳವನ್ನ ಬದಲಾಯಿಸಬಹುದು, ವರ್ಗಾವಣೆ ಮಾಡೋದ್ರ ಕುರಿತು ತಿಳಿಸ್ತದ್ರಿ. ಕೇಂದ್ರ ಸ್ಥಳವನ್ನ ವರ್ಗಾವಣೆ ಮಾಡಬಹುದು ಅಂತಂದ್ರ ಈಗ ದೆಹಲಿದಲ್ಲಿ ಕಂಡು ಬರ್ತದ್ರಿ. ಈಗ ನಮ್ಗೆ ದೆಹಲಿದಿಂದ ಫಾರ್ ಎಕ್ಸಾಂಪಲ್ ಕಲ್ಕತ್ತಾಕ್ಕೆ ಕರ್ಕೊಂಡು ಹೋಗೋದದ, ಬೇರೆ ಕಡೆ ವರ್ಗಾವಣೆ ಮಾಡೋದ ಅಂತಂದ್ರ ರಾಷ್ಟ್ರಪತಿಯವರು ಒಪ್ಪಿಗೆ ಬೇಕು. ರಾಷ್ಟ್ರಪತಿಯವರು ಒಪ್ಪಿಗೆ ಕೊಟ್ರು ಅಂತಂದ್ರ ನಾವು 130ನೇ ವಿಧಿ ಅಡಿಯಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಕೇಂದ್ರ ಸ್ಥಳವನ್ನ ವರ್ಗಾವಣೆಯನ್ನ ಮಾಡಬಹುದು. ನೆಕ್ಸ್ಟ್ 131ನೇ ವಿಧಿ ಏನ್ ಹೇಳ್ತದ ಅಂತಂದ್ರ, ಸುಪ್ರೀಂ ಕೋರ್ಟ್ನ ಮೂಲ ಅಧಿಕಾರದ ಕುರಿತು ತಿಳಿಸ್ತಾರೆ. ಮೂಲ ಅಧಿಕಾರದಲ್ಲಿ ಪ್ರಮುಖವಾಗಿ ಅಂದ್ರೆ ಏನೇನು ಒಳಗೊಂಡಿರ್ತದ ಮೂಲ ಅಧಿಕಾರ ಅಂತಂದ್ರ, ಒಂದು ಮೂಲಭೂತ ಹಕ್ಕುಗಳು ಕಂಡು ಬರ್ತಾವ್ರಿ. ಎಂತ ಹಕ್ಕುಗಳು? ಮೂಲಭೂತ ಹಕ್ಕುಗಳು. ಎರಡನೇದು ರಾಜ್ಯದ ನಡುವಿನ ವಿವಾದಗಳು. ರಾಜ್ಯ ನಡುವಿನ ವಿವಾದ. ರಾಜ್ಯದ ನಡುವಿನ ವಿವಾದಗಳು ಇವೆಲ್ಲ ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಸುಪ್ರೀಂ ಕೋರ್ಟ್ನ ಮೂಲ ಅಧಿಕಾರದಲ್ಲಿ ಕಂಡು ಬರ್ತಾವ. ತಿಳಿಸ್ತಕ್ಕಂಥ ವಿಧಿ ಯಾವ್ದದ ರೀ? 131ನೇ ವಿಧಿ. ಓಕೆನಾ? ಅಂದ್ರೆ ಈ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾನೂನು ಇದು ಪರಿಹಾರಗಳನ್ನ ಮಾಡ್ತಾರ್ರಿ, ಸಮಸ್ಯೆನ ಪರಿಹರಿಸ್ತಾರ. 132ನೇದು ಅಪೀಲು ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ 133ನೇ ವಿಧಿ ಏನ್ ಹೇಳ್ತದ್ರಿ? ಏನ್ ಹೇಳ್ತದ್ರಿ? ಸಿವಿಲ್ ಪ್ರಕರಣ. ಸಿವಿಲ್ ಪ್ರಕರಣಗಳನ್ನ ತಿಳಿಸ್ತದ. ಕ್ರಿಮಿನಲ್ ಪ್ರಕರಣ ಅಂದ್ರೆ ಕ್ರಿಮಿನಲ್ ಪ್ರಕರಣಗಳನ್ನ 134ನೇ ವಿಧಿ ಅಡಿಯಲ್ಲಿ ಇದು ಮಾಡ್ತದೆ. ಓಕೆನಾ? ನೆಕ್ಸ್ಟ್ 135 ಇದು ಏನ್ ತಿಳಿಸ್ತದೆ? ಸಲಹಾ ವ್ಯಾಪ್ತಿ. ನೆಕ್ಸ್ಟ್ 137 ಏನ್ ಹೇಳ್ತದ? 137 ಅಂತಂದ್ರ ತೀರ್ಪನ್ನ ಅವಲೋಕನ ಮಾಡೋದು. ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ತೀರ್ಪನ್ನ ಏನ್ ಮಾಡೋದು ಅಂತಂದ್ರ ಅವಲೋಕನ ಮಾಡೋದ್ರ ಕುರಿತು ತಿಳಿಸ್ತಕ್ಕಂಥ ವಿಧಿ ಯಾವುದು ಅಂತಂದ್ರ 137. ನೆಕ್ಸ್ಟ್
ಇದು ಇಂಪಾರ್ಟೆಂಟ್ ಅದ ನೋಡ್ರಿ. 139ನೇ ವಿಧಿ ಏನ್ ಹೇಳ್ತದ ಅಂತಂದ್ರ ರಿಟ್ ಹೊರಡಿಸೋದ್ರಿ. ಏನ್ರಿ ಮೇಡಮ್ ಇದ ರಿಟ್ ಹೊರಡಿಸೋದು ಅಂತಂದ್ರ ನೋಡ್ರಿ, ಪ್ರಮುಖವಾಗಿ ಏನಾಗ್ತದಂತಂದ್ರ 32ನೇ ವಿಧಿಯಲ್ಲಿ ಪ್ರಮುಖವಾಗಿ ಎಷ್ಟು ರೀಟ್ಗಳು ಕಂಡು ಬರ್ತಾವ್ರಿ? ಪ್ರಮುಖವಾಗಿ 5 ರೀಟ್ಗಳನ್ನ ಕಂಡು ಬರ್ತಾವ. ಅವು ಯಾವ್ಯಾವು ಅಂತಂದ್ರೆ ನೆನ್ಪಿಡ್ಬೇಕಂತಂದ್ರು ಒಂದ್ ಕೋಡ್ ಅದ ರೀ. ಆ ಕೋಡಿನ ಮೂಲಕ ಏನ್ ಮಾಡ್ಬೋದು ನಾವು ಆರಾಮಾಗಿ 5 ರೀಟ್ಗಳನ್ನ ನೆನ್ಪಿಡ್ಬೋದು. ಹೇಳಿ ಕೋಡ ನೋಡ್ರಿ. ಹೇಮಪ್ಪನ ಕೋರ್ಸ್, ಯಾವ ಕೋರ್ಸ್ ರೀ? ಹೇಮಪ್ಪನ ಕೋರ್ಸ್. ಫಸ್ಟ್ ಒಂದು ಹೇ ಅಂತಂದ್ರ ಹೇಬಿಯಸ್ ಕಾರ್ಪಸ್. ಮ ಅಂತಂದ್ರ ಮ್ಯಾಂಡಮಸ್. ನೆಕ್ಸ್ಟ್ ಪ ಅಂತಂದ್ರ ಪ್ರೊಹಿಬಿಷನ್. ನೆಕ್ಸ್ಟ್ ಕೋ ಅಂತಂದ್ರ ಕೋವಾರೆಂಟ್. ನೆಕ್ಸ್ಟ್ ಲಾಸ್ಟಿಗೆ ಉಳಿತಲ್ರಿ ಸ ಅಂತಂದ್ರ ಸರ್ಶಿಯೂರರಿ. ಈ ರೀತಿಯ ಕನೆಕ್ಟಿವಿಟಿ ಆಗಿ ಹೋದ್ರಂದ್ರೆ ಜಲ್ದಿ ನೆನ್ಪುಳಿತಾವ್ರಿ. ಏನೈತೆ ಹೇಳ್ತೀನ, 139ನೇ ವಿಧಿ ಏನ್ ಹೇಳ್ತದ? ರಿಟ್ ಹೊಡಿಸೋದು. ಸುಪ್ರೀಂ ಕೋರ್ಟ್ಗೆ ಹೊಡಿಸ್ತಕ್ಕಂಥ ರಿಟ್ಗಳನ್ನ ಕುರಿತು ತಿಳಿಸ್ತದ. ನಾವು ಆಲ್ರೆಡಿ 32ನೇ ವಿಧಿಯಲ್ಲಿ ಏನ್ ಕಂಡು ಬರ್ತಾವ ಅಂತಂದ್ರ ಪ್ರಮುಖವಾಗಿ 5 ರಿಟ್ಗಳು ಕಂಡು ಬರ್ತಾವ್ರಿ. ಅವು ಯಾವ್ಯಾವು ಅಂತಂದ್ರ ಒಂದ್ ಕೋಡ್ ಅದ, ಹೇಮಪ್ಪನ ಕೋರ್ಸ್. ಹೇ ಅಂತಂದ್ರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ ಅಂದ್ರೆ ಪ್ರೊಹಿಬಿಷನ್, ಕೋ ಅಂದ್ರೆ ಕೋವಾರೆಂಟ್, ಸ ಅಂದ್ರೆ ಸರ್ಶಿಯೂರರಿ. ಈ ಪ್ರಮುಖವಾಗಿ ಏನಂತಂದ್ರೆ 5 ರಿಟ್ಗಳು ಕಂಡು ಬರ್ತಾವ. ಈ 5 ರಿಟ್ಗಳನ್ನ ಏನ್ ಮಾಡ್ಬೋದು ನಾವು ಇದ್ರ ವಿರುದ್ಧ ರಿಟ್ ಹೊಡಿಸ್ಬೇಕಂತಂದ್ರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಎಷ್ಟನೇ ವಿಧಿ ಮೂಲಕ ಹೋಗ್ಬೋದು ಅಂತಂದ್ರ 139ನೇ ವಿಧಿ ಮೂಲಕ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಹಂಗಂದ್ರೆ ಹೈಕೋರ್ಟ್ಗೆ ರಿಟ್ ಹೊಡಿಸ್ತೀವಿ ನಾವು. ಹೈಕೋರ್ಟಿಗೆ ರಿಟ್ ಹೊಡಿಸ್ಬೇಕಂದ್ರೆ ಅದು ಯಾವ್ದು ವಿಧಿ ಇದೆ ಹೇಳ್ರಿ? 226ನೇ ವಿಧಿ ಮೂಲಕ ಏನ್ ಮಾಡ್ಬೋದು ನಾವು ಹೈಕೋರ್ಟ್ಗೆ ರಿಟ್ ಅನ್ನ ಹೊಡಿಸ್ಬೋದು. ಓಕೆನಾ? ನೆಕ್ಸ್ಟ್ 143ನೇ ವಿಧಿ ರೀ. ಏನ್ ಮಾಡ್ತಂದ್ರ ಸಂವಿಧಾನಾತ್ಮಕವಾಗಿ ಏನ್ರಾದ್ರೂ ಇದು ಆ ಸಮಸ್ಯೆ ಆದ್ರೆ ಏನ್ ಮಾಡ್ತಾರ ಅಂತಂದ್ರ ಸಲಹೆಯನ್ನ ಪಡಿಬಹುದು, ಕಾನೂನಿನ ಸಲಹೆಯನ್ನ ಪಡಿಬಹುದ್ರಿ. ಯಾರು ಪಡ್ಕೋತಾರ್ರಿ ಇದು ಕಾನೂನಿನ ಸಲಹೆ ಅಂತಂದ್ರ ಅಟಾರ್ನಿ ಜನರಲ್ ರೀ. ಯಾರ್ರಿ? ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಭಾರತದ ಅತ್ಯುನ್ನತ ಅಧಿಕಾರಿ ಅಂತ ಹೇಳ್ತೀವಿ ನಾವು ಇವ್ರಿಗೆ, ಅಟಾರ್ನಿ ಜನರಲ್ ಅವರಿಗೆ. ಹೌದಾ? ನೆಕ್ಸ್ಟ್ ನೋಡ್ರಿ 143 ಇತ್ತು. 144ನೇ ವಿಧಿ ಏನ್ ತಿಳಿಸ್ತದ ಅಂತಂದ್ರ 144ನೇ ಸೆಕ್ಷನ್ ನ ಕುರಿತು ತಿಳಿಸ್ತದ್ರಿ. ಅಂತ ಸೆಕ್ಷನ್ 144ನೇ ಸೆಕ್ಷನ್ ಕುರಿತು ತಿಳಿಸ್ತದ. ನೆಕ್ಸ್ಟ್ 145 ನ್ಯಾಯಾಲಯದ ನಿಯಮಗಳನ್ನ ಕುರಿತು ತಿಳಿಸ್ತದ. ನ್ಯಾಯಾಲಯದ ನಿಯಮಗಳನ್ನ ಕುರಿತು ತಿಳಿಸ್ತದ. ಕೊನೆಯದಾಗಿ ಬರ್ತಕ್ಕಂಥದ್ದು 147ನೇ ವಿಧಿ ನ್ಯಾಯಾಲಯದ ಅರ್ಥ. ಯಾವ ನ್ಯಾಯಾಲಯದ ಅರ್ಥ ರೀ? ಸರ್ವೋಚ್ಚ ನ್ಯಾಯಾಲಯದ ಅರ್ಥ ಅಂತ ಹೇಳ್ತೀವಿ ನಾವು. ಅರ್ಥದ ಕುರಿತು ತಿಳಿಸ್ತದ. ಪ್ರಮುಖವಾಗಿ ನಾ ಹೇಳಿದೆ ಎಲ್ಲಿ ಹಿಡಿದು ಬರ್ತದ ಅಂತಂದ್ರ 124ರಿಂದ 147ರವರೆಗೂ ಎದ್ರ ಕುರಿತು ತಿಳಿಸ್ತದ ಅಂತಂದ್ರ ಸುಪ್ರೀಂ ಕೋರ್ಟ್ ನ ಕುರಿತು ತಿಳಿಸ್ತಕ್ಕಂಥ ವಿಧಿಗಳು ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾವ್ರಿ. ಅರ್ಥ ಆಯ್ತಂತ ಅನ್ಕೊಂಡಿನಿ. ಹೋಗಮ್ರಿ ನೆಕ್ಸ್ಟ್. ಈಗ ಸುಪ್ರೀಂ ಕೋರ್ಟ್ ಹಿನ್ನೆಲೆ ನೋಡಿದ್ವಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಗಳನ್ನ ನೋಡಿದ್ವಿ. ಈಗ ಪ್ರಮುಖವಾಗಿ ಇಲ್ಲಿ ಏನದ ನೋಡ್ರಿ, ಸುಪ್ರೀಂ ಕೋರ್ಟ್ ಪ್ರಕರಣಗಳು ಅಂತ ನೋಡ್ತೀವಿ ನಾವು. ಎಂತ ಪ್ರಕರಣಗಳು? ಸುಪ್ರೀಂ ಕೋರ್ಟ್ ನಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳು ಕಂಡು ಬರ್ತಾವ್ರಿ. ಯಾವ ಪ್ರಕರಣಗಳು ಏನ್ ತೀರ್ಪನ್ನು ತೆಗೆದುಕೊಂಡವ ಅಂತ ನೋಡಮ್ರಿ. ಫಸ್ಟ್ ಒನ್ ಏನದ ನೋಡ್ರಿ, ಎಕೆ ಗೋಪಾಲನ್ ಪ್ರಕರಣ. ಅಂದ್ರೆ 1950ಕ್ಕೆ ಬಂದಿರ್ತಕ್ಕಂಥ ಪ್ರಕರಣ ಯಾವ್ದ್ರಿ? ಎಕೆ ಗೋಪಾಲನ್ ಪ್ರಕರಣ ಅಂತೇಳಿ.
ಏನ್ ಮಾಡ್ತದಿದು ಎ.ಕೆ. ಗೋಪಾಲನ್ ಪ್ರಕರಣ ಅಂತಂದ್ರ ಭಾರತದ ಬಂಧತ್ವ ಕಾಯ್ದೆಯಡಿಯಲ್ಲಿ ಸ್ವತಂತ್ರ ಕಾಯ್ದೆಯನ್ನ ಪರಿಶೀಲಿಸಬೇಕು, ಸಿಂಧುತ್ವ ಕಾಯ್ದೆಯನ್ನ ಅಂತ ಹೇಳ್ತದಿದು. ಆದ್ರ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ನೀಡ್ತದ ಅಂತಂದ್ರ ಯಾವುದೇ ಒಂದು ಕಾನೂನು ಅನ್ನ ಏನ್ ಮಾಡ್ಬೋದು, ಸಿಂಧುತ್ವ ಕಾಯ್ದೆ ಮೂಲಕ ಪರಿಶೀಲಕ್ ಬರಲ್ಲ ಅಂತಕ್ಕಂಥ ತೀರ್ಪನ್ನ ನೀಡ್ತದ್ರಿ. ಓಕೆನಾ. ನೆಕ್ಸ್ಟ್ ಚಂಪಕಂ ಪ್ರಕರಣ ಅಂತ ಬರ್ತದ್ರಿ. ಎಷ್ಟಕ್ ಬಂದದ್ ನೋಡ್ರಿ, 1951ರಲ್ಲಿ ಕಂಡು ಬರ್ತದ್ರಿ. ಯಾವುದು? ಚಂಪಕಂ ಪ್ರಕರಣ. ಇವ್ರು ಏನ್ ಹೇಳ್ತಾರೆ ಚಂಪಕಂ ಪ್ರಕರಣದವರು, ತಮಿಳುನಾಡಿನ ಇರತಕ್ಕಂತ ಶೈಕ್ಷಣಿಕ ಸಂಸ್ಥೆಗಳಿಗೆ ಮೀಸಲಾತಿಯನ್ನು ಕೊಡ್ರಿ ಅಂತ ಹೇಳ್ತಾರ್ರಿ. ಶೈಕ್ಷಣಿಕ ಸಂಸ್ಥೆಗಳಿಗೆ ಮೀಸಲಾತಿಯನ್ನ ಕೊಡ್ರಿ ಅಂತ ಹೇಳ್ತಾರ. ಅವಾಗ ಮೀಸಲಾತಿಯನ್ನ ಕೊಡ್ರಿ ಅಂತ ಹೇಳದ್ ಬಳಕ ಇದು ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡ್ತದ ಅಂತಂದ್ರ 15ನೇ ವಿಧಿ ಏನಾಗ್ತದ್ರಿ, ಉಲ್ಲಂಘನೆ ಮಾಡ್ದಂಗ ಆಗ್ತದ ಅಂತ ಹೇಳ್ತದ್ರಿ ಸುಪ್ರೀಂ ಕೋರ್ಟ್. 15ನೇ ವಿಧಿ ಉಲ್ಲಂಘನೆ ಮಾಡ್ದಂಗ ಆಗ್ತದ ಅಂತ ಹೇಳ್ತದ. ಅಂದ್ರೆ 15ನೇ ವಿಧಿ ಏನ್ ತಿಳಿಸ್ತದ್ರಿ, ಜಾತಿ, ಲಿಂಗ, ಧರ್ಮ, ಅವ್ರು ಹುಟ್ಟಿದ ಸ್ಥಳ ಎದ್ರ ಮೇಲೆ ಬಿ ಕೂಡ ತಾರತಮ್ಯನ ಮಾಡಬಾರ್ದು ಅಂತ ಹೇಳ್ತದ. ಇವ್ರೇನ್ ಹೇಳ್ತಾರ, ಚಂಪಕಂ ಪ್ರಕರಣದವರು 1951ಕ್ಕ ನಮಗ್ ತಮಿಳುನಾಡಿನ ಶೈಕ್ಷಣಿಕ ಸಂಸ್ಥೆಗಳಿಗೆ ಹಿಂದುಳಿದ ವರ್ಗದವ್ರಿಗೆ ಏನ್ ಮಾಡ್ರಿ, ನೀವು ಮೀಸಲಾತಿಯನ್ನ ಕೊಡ್ರಿ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಅದಕ್ಕೆ ಏನ್ ಉತ್ತರ ಕೊಡ್ತದ, ತೀರ್ಪು ಏನ್ ಕೊಡ್ತದ ಅಂತಂದ್ರ 15ನೇ ವಿಧಿಯನ್ನ ಉಲ್ಲಂಘನೆ ಮಾಡ್ದಂಗ ಆಗ್ತದ ಅಂತ ಹೇಳ್ತದ್ರಿ. ನೆಕ್ಸ್ಟ್ ನೋಡ್ರಿ, ಶಂಕರಿ ಪ್ರಸಾದ್ ಪ್ರಕರಣ ಅಂತ ಬರ್ತದ್ರಿ 1952ಕ್ಕ. 1952ಕ್ಕ ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಆಗ್ತದ್ರಿ. ಯಾವ ತಿದ್ದುಪಡಿ ಆಗ್ತದ? ಭೂ ಸುಧಾರಣಾ ಕಾಯ್ದೆ ಪ್ರಕಾರ ತಿದ್ದುಪಡಿ ಆಗ್ತದ. ಇವ್ರ ಏನ್ ಹೇಳ್ತದ್ರಿ, ಭೂ ಸ್ವಾಧೀನ ಮಾಡ್ಕೊಳ್ಳೋದು ಅಂತ ಹೇಳ್ತಾರ ಇವ್ರು. ಅಂದ್ರ ಭೂ ಸ್ವಾಧೀನ ಮಾಡ್ಕೊಳ್ಳೋದ್ರ ಮೂಲಕ ಏನಾಗ್ತದ, ಇಲ್ಲಿ ಆಸ್ತಿ ಹಕ್ಕಿಗೆ ತೊಂದರೆ ಆಗ್ತದ. ಯಾಕಂತಂದ್ರ 1952ಕ್ಕಿನ್ನ ಆಸ್ತಿ ಹಕ್ಕಿತ್ರಿ, ರದ್ದು ಆಗಿದ್ದಿಲ್ಲ. ಅಂದ್ರ ಆಸ್ತಿ ಹಕ್ಕು ಎಷ್ಟಕ್ಕೆ ರದ್ದು ಮಾಡಿದ್ರು, ಎಷ್ಟಕ್ರಿ? 1978ಕ್ಕೆ ಏನ್ 1978ಕ್ಕೆ ಏನ್ ಮಾಡ್ತಾರಂತಂದ್ರ ಆಸ್ತಿ ಹಕ್ಕನ್ನ ರದ್ದು ಮಾಡ್ತಾರ. ಅಂದ್ರೆ ಈ ಟೈಮಿಗೆ ಇನ್ನೂ ಇತ್ತು 1952ಕ್ಕ. ಹೌದಾ, ಅದ್ರ ಕುರಿತು ತಿಳಿಸ್ತದ. ಅವಾಗ ಇವ್ರು ಏನ್ ಮಾಡ್ತಾರ, ತೀರ್ಪು ಏನ್ ಕೊಡ್ತದ ಅಂತಂದ್ರ ಆಸ್ತಿ ಹಕ್ಕನ್ನ ಉಲ್ಲಂಘನೆ ಮಾಡ್ದಂಗ ಆಗ್ತದ ಅಂತೇಳಿ ಏನ್ ಮಾಡ್ತದಂದ್ರ ಸುಪ್ರೀಂ ಕೋರ್ಟ್ ತೀರ್ಪು ನೀಡ್ತದ್ರಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಸಜ್ಜನ್ ಸಿಂಗ್ ಪ್ರಕರಣ ಅಂತ ಬರ್ತದ್ರಿ, 1965ಕ್ಕೆ ಬರ್ತದ. ನೆಕ್ಸ್ಟ್ ನೋಡ್ರಿ, ಗೋಲ್ಕನಾಥ್ ಪ್ರಕರಣ ಬರ್ತದ, 1967ರಲ್ಲಿ ಕಂಡು ಬರ್ತದ. ಕೇಶವಾನಂದ ಭಾರತಿ ಪ್ರಕರಣ ರೀ, 1973ಕ್ಕ. ವೆರಿ ಇಂಪಾರ್ಟೆಂಟ್ ರೀ ಇದು. ಪ್ರಮುಖವಾಗಿ ಇಲ್ಲಿ ಕೇಶವಾನಂದ ಭಾರತಿ ಪ್ರಕರಣ, ಬೇರುಬಾರಿ ಪ್ರಕರಣ, ಇನ್ನೊಂದು LIC ಆಫ್ ಇಂಡಿಯಾ ಪ್ರಕರಣ, ಇವೆಲ್ಲ ಭಾರತದ ಪ್ರಸ್ತಾವನೆಗಳಿಗೆ ಏನಂದ್ರೆ ತಿದ್ದುಪಡಿ ಮಾಡಲು ಬಂದಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಕರಣಗಳು ಅಂತ ನೋಡ್ತೀವಿ ನಾವು. ಕೇಶವಾನಂದ ಭಾರತಿ ಪ್ರಕರಣ ರೀ, ಎಷ್ಟಕ್ಕೆ ಬಂದದ್ರಿ ಇದು? 1973ಕ್ಕೆ ಬಂದದ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡ್ನಾಗ 3ಕ್ಕೆ ಕಂಪ್ಯಾರಿಸನ್ ಮಾಡಿ ಹೇಳ್ತೀನಿ. ಈ ನೋಡ್ರಿ, ಇಂದಿರಾ ಸಹನಿ ಪ್ರಕರಣ ಅಂತ ಬರ್ತದ್ರಿ. ಎಷ್ಟಕ್ಕ? 1993ಕ್ಕ. ಈ ಇಂದಿರಾ ಸಹನಿ ಪ್ರಕರಣ ಎದಕ್ ಬರ್ತದ ಅಂತಂದ್ರೆ ನಮ್ಗೆ ಗೊತ್ತಿರ್ಬೇಕು, ಮೀಸಲಾತಿಗೆ ಸಂಬಂಧಪಟ್ಟದ್ರಿ ಇದು. ಯಾವ್ದಕ್ರಿ? ಮೀಸಲಾತಿ. 50% ಮೀಸಲಾತಿ ಇರ್ಬೇಕು ಅಂತ ಹೇಳ್ತದ್ರಿ ಇದು. ಹೌದಾ, 50% ಮೀಸಲಾತಿ ಇರ್ಬೇಕಂತ ಹೇಳ್ತದ. ಇನ್ನ ಒಂದು ಇಲ್ಲಿ ಪ್ರಮುಖವಾಗಿ 1993ಕ್ಕೆ ಏನಾಗ್ತದ ಅಂತಂದ್ರಿ, ಇದು ಪ್ರಕರಣದಲ್ಲಿ ಕೆನೆ ಪದರ ಅಂತೇಳಿ, ಕೆನೆ ಪದರ ಮೀಸಲಾತಿ ಈ ನಮ್ ಕರ್ನಾಟಕ ಅಳವಡಿಸ್ಕೊಂಡಿದ್ನು ಇದೆ ಅಲ್ರಿ, ಕೇಳಿರೋ ಇಲ್ಲ? ಕೆನೆ ಪದರ ಮೀಸಲಾತಿಯನ್ನ ಜಾರಿ ತಂದಾರ. ಎಷ್ಟಕ್ಕೆ ಅಂತಂದ್ರೆ 1993 ಮೀಸಲಾತಿ ಸಂಬಂಧಪಟ್ಟಿದ್ದು. ಇದೇನ್ ಕೇಳಿದಾರೆ, ಕೆನೆ ಪದರ ಮೀಸಲಾತಿ ಯಾವ ಪ್ರಕರಣದಲ್ಲಿ ಜಾರಿಗೆ ತಂದಾರ ಅಂತಂದ್ರ ಇಂದಿರಾ ಸಹನಿ ಪ್ರಕರಣ ಜಾರಿಗೆ ಬಂದಿದೆ. ಎಷ್ಟಕ್ರಿ? 1993ಕ್ಕ. ನೆಕ್ಸ್ಟ್ ನೋಡ್ರಿ, ಟ್ರಾನ್ಸ್ಜೆಂಡರ್ ಪ್ರಕರಣ ಅಂತ ಬರ್ತದ್ರಿ. ಎಷ್ಟಕ್ಕೆ ಬಂದದ್ರಿ ಇದು ಅಂತಂದ್ರ 2014-15ರಲ್ಲಿ ಜಾರಿಗೆ ಬರ್ತದ್ರಿ ಇದು. ಯಾವುದು? ಟ್ರಾನ್ಸ್ಜೆಂಡರ್ ಪ್ರಕರಣ. ಏನ್ರಿ ಮೇಡಮ್ ಇದು ಟ್ರಾನ್ಸ್ಜೆಂಡರ್ ಪ್ರಕರಣ ಅಂತಂದ್ರ ಟ್ರಾನ್ಸ್ಜೆಂಡರ್ ಅವನ ಒಂದು ಸ್ಥಾನಮಾನದ ಕುರಿತು ತಿಳಿಸ್ತದ್ರಿ ಇದು. ಎಂತ ಸ್ಥಾನಮಾನ ಕೊಟ್ಟರು ಅವ್ರಿಗೆ ಟ್ರಾನ್ಸ್ಜೆಂಡರ್ ಅಂತಂದ್ರ ತೃತೀಯ ಲಿಂಗಿಗಳು ಅಂತ ಹೇಳ್ತೀವಿ ನಾವು. ಅವ್ರಿಗೆ ಎಂತ ಸ್ಥಾನಮಾನ ಕೊಟ್ರು ಅಂತಂದ್ರೆ ನೀವು ತೃತೀಯ ಲಿಂಗಿಗಳು ಅಂತಕ್ಕಂಥ ಒಂದು ಸ್ಥಾನಮಾನ ಕೊಡ್ತಾರ್ರಿ.
ತೃತೀಯ ಲಿಂಗಿಗಳು ಅಂತಕ್ಕಂಥ ಸ್ಥಾನಮಾನ ಕೊಡ್ತಾರ. ಹೌದಾ? ನೆಕ್ಸ್ಟ್ ನೋಡ್ರಿ, ನಾ ಆಗ್ಲೇ ಹೇಳ್ದೆ ಸಂವಿಧಾನದ ಪ್ರಸ್ತಾವನೆಗೆ ಪ್ರಮುಖವಾಗಿ ತಿದ್ದುಪಡಿ ಮಾಡ್ಬೇಕಂತಂದ್ರ 3 ಪ್ರಕರಣಗಳು ಬರ್ತಾವ. ಹೆಂಗ್ ನೀಡ್ಬೇಕು ಅಂತಂದ್ರ ಪ್ರಮುಖವಾಗಿ ನೋಡ್ರಿ, ಇಬ್ಬರು ದೋಸ್ತರು ಇದ್ದುರಿ, ಕುಚುಕು ದೋಸ್ತರು ಬಾಳ ಅವರು. ಹರೇರ್ ಅಂತಂದ್ರ ಒಂದು ಬೇರುಬಾರಿ ಪ್ರಕರಣ, ಇನ್ನೊಂದು ಯಾವ್ದ್ರಿ ಕೇಶವಾನಂದ ಭಾರತಿ ಪ್ರಕರಣ. ಇವರಿಬ್ರು ಬಾಳ ಕುಚುಕು ದೋಸ್ತರು ಇದ್ರಿ. ಹೌದಾ? ಇಲ್ಲೇನಾಗ್ತದಂತಂದ್ರ ಬೇರುಬಾರಿ ಪ್ರಕರಣದವ್ರು ಏನ್ ಮಾಡ್ತಾರ, ಸಂವಿಧಾನಕ್ಕ ಅಂದ್ರೆ ಸಂವಿಧಾನ ಪ್ರಸ್ತಾವನೆಗೆ ತಿದ್ದುಪಡಿ ಮಾಡ್ಬೇಕಾ ಮಾಡಬಾರ್ದ ಅಂತಂದಾಗ ಇದು ಮಾಡಬಹುದು ಅಂತ ಹೇಳ್ತದ್ರಿ, ಮಾಡಬಾರ್ದು ಅಂತ ಹೇಳ್ತದ. ಪ್ರಸ್ತಾವನೆ ಅಂದ್ರೆ ಮೂಲ ಸಂವಿಧಾನಕ್ಕೆ ಧಕ್ಕೆ ಆಗ್ತದ, ಮಾಡಬಾರ್ದು ಅಂತ ಹೇಳಿದ್ರ, ಈಗ ಇದು ದೋಸ್ತ್ ಮಾಡಬಾರ್ದು ಅಂದ್ರೆ ಏನ್ ಹೇಳ್ತದ್ರಿ, ಮಾಡ್ಬೇಕು ಅಂತ ಹೇಳ್ತದ. ಇದು ಒಬ್ಬರು ಮಾಡ್ಬೇಕಂದ್ರು ಒಬ್ರು ಮಾಡಬಾರ್ದಂದ್ರು, ಹಂಗಂದ್ರೆ ಜನ ಕುಂದಿರ್ತದ್ರಿ. ಅಲ್ಲಿ ಒಂದು ಬರ್ತದ್ರಿ LIC ಆಫ್ ಇಂಡಿಯಾ ಪ್ರಕರಣ ಬರ್ತದ್ರಿ. ಇಂಥ ಪ್ರಕರಣ LIC ಆಫ್ ಇಂಡಿಯಾ ಪ್ರಕರಣ ಏನ್ ಹೇಳ್ತದ, ಇದು ಏನ್ ತೀರ್ಪು ಕೊಡ್ತದ ಈ ಪ್ರಕರಣ ಅಂತಂದ್ರ, ಇಲ್ಲಿ ನೋಡ್ರಿ, ಪ್ರಸ್ತಾವನೆ ಅಂತಕ್ಕಂಥದ್ದು ಏನದಲ್ಲ ಸಂವಿಧಾನದ ಒಂದು ಅವಿಭಾಜ್ಯ ಅಂಗದ ಅಂತ ಹೇಳ್ತದ. ಪ್ರಸ್ತಾವನೆ ಒಂದು ಸಂವಿಧಾನದ ಅಂಗ ಅದ ಅಂತ ಹೇಳ್ತದ್ರಿ. ಎಂತ ಅಂಗದ ಅಂತ ಹೇಳ್ತದ ಗೊತ್ತ್ರಿ? ಅವಿಭಾಜ್ಯ ಅಂಗ. ಎಲ್ಲಾನೇ ಹೋಯ್ತಲ್ರಿ ಇದು. ಪ್ರಸ್ತಾವನೆ ಒಂದು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ತದ್ರಿ. ಎಂತ ಅಂಗ ಅದರಿ? ಅವಿಭಾಜ್ಯ ಅಂಗ ಅದ ಅಂತ ಹೇಳ್ತದ. ಇಷ್ಟು ನಮಗ್ ಪ್ರಮುಖವಾಗಿ ಗೊತ್ತಿರ್ಬೇಕು. ಇನ್ನೊಂದಿಷ್ಟು ಪ್ರಕರಣಗಳು ಬರ್ತಾವ್ರಿ, ನೋಡಮ್ ಅವು ಯಾವುವು ಅಂತೇಳಿ. ನೋಡ್ರಿ, ಇಲ್ಲಿ ಪ್ರಮುಖ ಕೇಸ್ಗಳು ಅಂತದ, ಸಂಬಂಧಿಸಿದ ವಿಷಯಗಳಂತದ. ಫಸ್ಟ್ ಒನ್ ಯಾವ್ದ ನೋಡ್ರಿ, ರಮೇಶ್ ಥಾಪರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್. ಎಷ್ಟಕ್ಕೆ ಬಂದದ್ರಿ ಇದು? 1950ರಲ್ಲಿ ಜಾರಿಗೆ ಬಂದದ. ಇದೇನ್ ಹೇಳ್ತದ ನೋಡ್ರಿ, ಇದ್ರ ಪ್ರಮುಖ ವಿಷಯಗಳ ಸಂಬಂಧಪಟ್ಟಿದ್ದು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪತ್ರಿಕೋದ್ಯಮದ ಸ್ವಾತಂತ್ರ್ಯದ ಸೇರ್ಪಡೆ. ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕ ಪತ್ರಿಕೋದ್ಯಮದ ಸ್ವಾತಂತ್ರ್ಯ ಕೂಡ ಸೇರ್ಪಡೆ ಅದರಿ. ಈಗ ಅದ ಏನಿಲ್ರಿ, ಪತ್ರಿಕೋದ್ಯಮ ಸ್ವಾತಂತ್ರ್ಯ ಅದ ಏನಿಲ್ರಿ ಆದ್ರಿ. ಯಾಕಂತದ್ದು ನಮ್ದು ಒಂದು, ಈಗ ನಾವು ಸರ್ಕಾರವನ್ನ ಟೀಕೆ ಮಾಡ್ಬೇಕು, ಅವ್ರು ಕರೆಕ್ಟಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂದ್ರೆ ಪತ್ರಿಕೆದ ಮೂಲಕ ನಾವು ಏನ್ ಮಾಡ್ತೀವ್ರಿ, ನಿರ್ದೇಶನವನ್ನ ತೆಗೆದುಕೊಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು ನೋಡ್ರಿ, ಸ್ಟೇಟ್ ಆಫ್ ಮದ್ರಾಸ್ ವರ್ಸಸ್ ಚಂಪಕನ್ ದೊರೈ ರಾಜನ್ ಅಂತೇಳಿ. ಇದು ಎಷ್ಟಕ್ಕೆ ಬಂದದ್ರಿ? 1951. ನಾ ಆಗ ಹೇಳ್ದೆ ನಿಮ್ಗೆ ಅದ್ ಪ್ರಕರಣ ಹೇಳುವಾಗ ಶೈಕ್ಷಣಿಕ ಮೀಸಲಾತಿಯನ್ನು ಕುರಿತು ತಿಳಿಸ್ತದ್ರಿ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, KM ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್. ಇದನ್ನು ಎಷ್ಟಕ್ಕೆ ಬಂದದ್ರಿ? 1951 ಬಂದದ. ಜೂರಿ ವಿಲೇವಾರಿ ಪ್ರಕ್ರಿಯೆಯನ್ನ ಅಂತಿಮಗೊಳಿಸ್ತು ಅಂತ ಹೇಳ್ತಾರ. ಅಂದ್ರೆ ಜೂರಿ ಅಂತಕ್ಕಂಥ ಒಂದು ಪದ್ಧತಿ ಬರ್ತದ್ರಿ. ಆ ಜೂರಿ ಪದ್ಧತಿಯನ್ನು ಏನ್ ಮಾಡ್ತದ ಇದು ಅಂತಂದ್ರ ಅಂತಿಮಗೊಳಿಸ್ತದ. ನೆಕ್ಸ್ಟ್ ನೋಡ್ರಿ, ಬೇರುಬಾರಿ ಯೂನಿಯನ್ ಪ್ರಕರಣ. ಅದೇ ಬೇರುಬಾರಿ ಪ್ರಕರಣ 1960ಕ್ಕೆ ಬರ್ತದ. ಇದೇನ್ ಹೇಳ್ತದ ಅಂದ್ರೆ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಅಲ್ಲ ಅಂತ ಹೇಳ್ತದ. ಅಂದ್ರೆ ಅವಿಭಾಜ್ಯ ಅಂಗ ಅದ ಅಂತ ಹೇಳಿದ್ದು LIC ಆಫ್ ಇಂಡಿಯಾ ಪ್ರಕರಣ. ನೆಕ್ಸ್ಟ್ ಗೋಲಕ್ನಾಥ್ ಕೇಸ್ ಎಷ್ಟಕ್ಕೆ? 1967 ಬಂದದ್ರಿ. ಏನ್ ಹೇಳ್ತದ? ಮೂಲಭೂತ ಹಕ್ಕುಗಳ ಸ್ವರೂಪಗಳನ್ನ ಕುರಿತು ತಿಳಿಸ್ತದ್ರಿ ಇದು. ಯಾವುದು? ಗೋಲಕ್ನಾಥ್ ಪ್ರಕರಣ. ನೆಕ್ಸ್ಟ್ ಕೇಶವಾನಂದ ಭಾರತಿ ಕೇಸ್. ಅದೇ ಪ್ರಕರಣ ಕೇಸ್ ಅಂತ ತೊಗೊಂಡಾರ ಅವ್ರು. 1973 ಬರ್ತದ. ಸಂವಿಧಾನದ ಸಿದ್ಧಾಂತಗಳ ಮೂಲಭೂತ ರಚನೆ ಕುರಿತು ತಿಳಿಸ್ತದ. ನೆಕ್ಸ್ಟ್ ನೋಡ್ರಿ,
ಯಾವ ಕೇಸ ಎದಕ್ ಸಂಬಂಧಪಟ್ಟಿರ್ತಾವ, ಯಾವ ವರ್ಷ ಜಾರಿಗೆ ಬಂದದ ಅನ್ನೋದು ಇಂಪಾರ್ಟೆಂಟ್ ಅದ ನೋಡ್ರಿ. ಮೇನಕಾ ಕೇಸ್ ಅಂತ ಬರ್ತದೆ ಅಂದ್ರೆ ಪ್ರಕರಣ ಎಷ್ಟಕ್ಕೆ 1978. ಏನ್ ತಿಳಿಸ್ತಿದ್ದು, ಪ್ರತಿ ಜೀವಿಗಳಿಗೂ ಅನ್ವಯಿಸುವ ಜೀವಿಸುವ ಹಕ್ಕು. 21ನೇ ವಿಧಿ ಪ್ರಕಾರ ಏನದರಿ 21ನೇ ವಿಧಿ ಏನ್ ತಿಳಿಸ್ತದ, ಜೀವಿಸುವ ಕದ ಇಲ್ರಿ. ಭಾರತದಾಗ ವಿದೇಶದಿಂದ ಬಂದಿರ್ತಕ್ಕಂಥ ಮೂಲಭೂತವಾಗಿ 21ನೇ ವಿಧಿ ಪ್ರಕಾರ ಎಲ್ಲರೂ ಜೀವಿಸುವ ಹಕ್ಕದ. ಅದೇ ಇದ್ದಿದ್ದಿಲ್ಲ ಅಂದ್ರೆ ಹೆಂಗ್ರಿ, ಏನ್ ಮಾಡ್ತಿರ್ ತಗೊಂಡು. ನೆಕ್ಸ್ಟ್ ಮೀನ್ಬರ್ನ್ ಮಿಲ್ ಕೇಸ್ ಅಂತ ಬರ್ತದ ಎಷ್ಟಕ್ಕ 1980. ಏನ್ ಹೇಳ್ತದದು, ಮೂಲಭೂತ ಹಕ್ಕುಗಳು ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳ ನಡುವೆ ಅಂತ. ಹೌದು ಮೀನ್ಬೆಲ್ ಕೇಸ್. ನೆಕ್ಸ್ಟ್ ಶಬಾನೋ ಬೇಗಂ ಕೇಸ್ ಬರ್ತದ್ರಿ ಎಷ್ಟಕ್ ಬಂದದ್ ನೋಡ್ರಿ 1985. ಮುಸ್ಲಿಂ ಮಹಿಳೆಯರ ಹಕ್ಕುಗಳನ್ನು ಕುರಿತು ತಿಳಿಸ್ತಕ್ಕಂಥದ್ದು ಯಾವ್ದದ ಅಂತಂದ್ರ ಶಬಾನೋ ಬೇಗಂ ಕೇಸ್. DC ವಾಧ್ವಾ ಕೇಸ್ ಅಂತ 1987. ಸುಗ್ರೀವಾಜ್ಞೆ ಮರುಮಂಡನೆ. ಸುಗ್ರೀವಾಜ್ಞೆ ಮರುಮಂಡನೆ ಅಂತ ಬಂದದ. ಸುಗ್ರೀವಾಜ್ಞೆಯನ್ನು ಹೊಡಿಸ್ತಕ್ಕಂಥದ್ದು ಅಂದ್ರೆ ಸುಗ್ರೀವಾಜ್ಞೆಯನ್ನು ತಿಳಿಸ್ತಕ್ಕಂಥ ವಿಧಿ ಯಾವ್ದ್ರಿ, ಸುಗ್ರೀವಾಜ್ಞೆ ಅಂದ್ರೆ ಏನು, 123ನೇ ವಿಧಿ ಎದ್ರ ಕುರಿತು ತಿಳಿಸ್ತದ ಅಂತಂದ್ರ ಸುಗ್ರೀವಾಜ್ಞೆಯನ್ನ ಕುರಿತು ತಿಳಿಸ್ತದ. ಹಂಗಂತಂದ್ರ ಸುಗ್ರೀವಾಜ್ಞೆ ಅಂದ್ರೆ ಏನು, ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವೆ ಏನಾಗ್ತದೆ, ಜಗಳ ನಡೆದಿರ್ತದ ಅಂದ್ರೆ ಭಿನ್ನಾಭಿಪ್ರಾಯಗಳು ಉಂಟಾಗಿರ್ತಾವ. ಆ ಸಮಯದಲ್ಲಿ ಅಂದ್ರೆ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಸುಗ್ರೀವಾಜ್ಞೆಯನ್ನ ಕರೀತಾರ. ಅಂತಂದ್ರ ಏನಾಗ್ತದೆ ಇಲ್ಲಿ ಪ್ರಮುಖವಾಗಿ ಅಂತಂದ್ರ ಸುಗ್ರೀವಾಜ್ಞೆ ಕರೆಯುವಾಗ ಯಾವುದೇ ಸಭೆಗಳು ಇರಲ್ರಿ. ಈಗ ಸಭೆಗಳು ನಡೆದಿರ್ತಾವ, ಅಧಿವೇಶನಗಳು ನಡೆದಿರ್ತಾವಲ್ರಿ. ಪ್ರಮುಖವಾಗಿ 3 ಅಧಿವೇಶನ ಅಂತ ನೋಡ್ತೀವಿ ನಾವು, ಬೇಸಿಗೆ ಅಧಿವೇಶನ, ಚಳಿಗಾಲ ಅಧಿವೇಶನ, ಈ ರೀತಿಯಾಗಿ ನೋಡ್ತೀವಿ. ಆ ಅಧಿವೇಶನ ನಡೆದಿರ್ದಾಗ ಏನೇನ್ ಡಿಸ್ಕಷನ್ ಮಾಡೋದಿರ್ತದ, ಎದಕ್ಕೆ ಎಷ್ಟೆಷ್ಟು ಬಜೆಟ್ ಮಂಡನೆ ಮಾಡ್ಬೇಕು ಎಲ್ಲವನ್ನ ನಿರ್ಧಾರ ತೆಗೆದುಕೊಂಡಿರ್ತಾರ. ಈಗ ಸಡನ್ಲಿ ಏನಾಗಿರ್ತದ, ಪ್ರಾಕೃತಿಕ ವಿಕೋಪಗಳಾಗಿರ್ತಾವ, ಹೇಳಿ ಕೇಳಿ ಬರ್ತಾವೇನ್ರಿ. ಪ್ರಾಕೃತಿಕ ವಿಕೋಪಗಳು ಅಂದ್ರೆ ಪ್ರವಾಹಗಳು ಉಂಟಾಗ್ತವ, ಮಾರುತಗಳು ಬಂದಿರ್ತಾವ, ಎಷ್ಟೋ ಜನರಿಗೆ ಹಾನಿ ಮಾಡ್ತಾವ, ಇರ್ಲಕ್ ಮನೆ ಇರಲ್ಲ, ಏನೂ ಇರಲ್ಲ. ಅಂತ ಸಮಯದಲ್ಲಿ ಏನ್ ಮಾಡ್ತಾರ ಅಂತಂದ್ರ ಸುಗ್ರೀವಾಜ್ಞೆಯನ್ನ ಕರಿತಾರ್ರಿ. ಅಂದ್ರೆ ಎಲ್ಲರೂ ಸಭೆಗಳನ್ನ ಸೇರಿ ಸುಗ್ರೀವಾಜ್ಞೆಯನ್ನ ಕರೆದು ತುರ್ತು ನಿಧಿಯನ್ನ ಬಿಡುಗಡೆ ಮಾಡ್ತಾರ. ತುರ್ತು ನಿಧಿ ಬಿಡುಗಡೆ ಮಾಡಿ ಅಲ್ಲಿ ಏನು ನಷ್ಟ ಆಗಿರ್ತದಲ್ಲ ಜನರಿಗೆ, ಮೂಲಭೂತವಾಗಿರ್ತಕ್ಕಂಥ ಅವಶ್ಯಕತೆಗಳನ್ನ ಏನ್ ಮಾಡ್ತಾರ, ಒದಗಿಸ್ಕೊಡ್ತಾರ. ಅದಕ್ಕೆ ತಿಳಿಸ್ತಕ್ಕಂಥದ್ದು ಒಂದು ಪ್ರಕರಣ ಯಾವ್ದಾದ್ರಿ ಇಲ್ಲಿ, DC ವಾಧ್ವಾ ಕೇಸ್ ಅಂತ ನೋಡ್ರಿ 1987. ನೆಕ್ಸ್ಟ್ ಆಗಲೇ ಹೇಳಿದ ಇಂದಿರಾ ಸಹಾನಿ ಕೇಸ್ ಬರ್ತದ 1992. ಮೀಸಲಾತಿ, ಸಂವಿಧಾನಿಕ ಮಾನ್ಯತೆ ಮತ್ತು ಕೆನೆ ಪದರ, ಇದು ಇಂಪಾರ್ಟೆಂಟ್ ಅದ ನೋಡ್ರಿ. ಈಗ ನಾವು ಕರ್ನಾಟಕದಲ್ಲಿ ಅಳವಡಿಸ್ಕೊಂಡಿದ್ನು ಕೆನೆ ಪದರ ಮೀಸಲಾತಿನೇ ನೋಡ್ತೀವಿ. ನೆಕ್ಸ್ಟ್ ಯಾವ್ದದ್ರಿ ಇಲ್ಲಿ ಕಾಣಲಾಗ್ಯದ, ಒಲ್ಲೋಹಾನ್ ಕೇಸ್ ಅಂತ ಬರ್ತದ 1993. ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಜನಪ್ರತಿನಿಧಿಗಳ ಅರ್ಹತೆಗೆ ಸಂಬಂಧಿಸಿದಂತೆ ಮೇಲ್ಮನೆ ಅಥವಾ ಕೆಳಮನೆಯ ಮುಖ್ಯಸ್ಥರ ತೀರ್ಮಾನಗಳನ್ನ ತೆಗೆದುಕೊಂಡು ಪರಿಶೀಲನೆಗೊಳಿಸುವುದು ಅಂತ ಹೇಳ್ತಾರ್ರಿ. ಏನ್ ಮಾಡ್ಬೇಕು, ಮೇಲ್ಮನೆ ಮತ್ತು ಕೆಳಮನೆ. ಏನ್ರಿ ಮೇಲ್ಮನೆ ಕೆಳಮನೆ ಯಾವ ಬರ್ತಾವ್ರಿ, ಲೋಕಸಭೆ ಮತ್ತು ರಾಜ್ಯಸಭೆ. ನೆಕ್ಸ್ಟ್ ನೋಡ್ರಿ SR ಬೊಮ್ಮಾಯಿ ಪ್ರಕರಣ ಎಷ್ಟಕ್ಕದ, SR ಬೊಮ್ಮಾಯಿ ಪ್ರಕರಣ 1994. ಏನ್ ಹೇಳ್ತದ, 356ರ ದುರ್ಬಳಕೆ ಅಂತಿ. 356ನೇ ವಿಧಿ ಏನ್ ತಿಳಿಸ್ತದ್ರಿ, ತುರ್ತು ಪರಿಸ್ಥಿತಿಗಳು ಕಂಡು ಬರ್ತಾವ್ರಿ 18ನೇ ಭಾಗದಲ್ಲಿ. ಪ್ರಮುಖವಾಗಿ ಎಷ್ಟು ತುರ್ತು ಪರಿಸ್ಥಿತಿಗಳು ಕಂಡು ಬರ್ತಾವ ಅಂತಂದ್ರ 3 ತುರ್ತು ಪರಿಸ್ಥಿತಿಗಳು ಕಂಡು ಬರ್ತಾವ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಒಂದು ಆರ್ಥಿಕ ತುರ್ತು ಪರಿಸ್ಥಿತಿ. ಅದ್ರ ಕುರಿತು ಏನ್ ಹೇಳ್ತದ ಇಲ್ಲಿ SR ಬೊಮ್ಮಾಯಿ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಿದ. ನೆಕ್ಸ್ಟ್ ನೋಡ್ರಿ ವಿಶಾಖ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಕೇಸ್ 1997. ಔದ್ಯೋಗಿಕ ಪರಿಸರದಲ್ಲಿ ಲೈಂಗಿಕ ದೌರ್ಜನ್ಯದ ಕುರಿತು ತಿಳಿಸ್ತದ. ಲಿಲ್ಲಿ ಥಾಮಸ್ ಕೇಸ್ ಅಂತ 2007 ಬಂದದ್ರಿ. ಲಿಲ್ಲಿ ಥಾಮಸ್ ಕೇಸ್ ಏನ್ ಹೇಳ್ತದ, ಹಿಂದೂ ವಿವಾಹ ಪದ್ಧತಿಯ ದ್ವಿಪತ್ನಿತ್ವ ನಿಷೇಧ. ಅಂದ್ರ ಒಬ್ಬರಿಗೆ ಮಾಡ್ಕೋಬೇಕ್ರಿ, 2 ಮದ್ವೆ ಆಗ್ತೀನಿ ಅಲ್ಲಕ್ಕ ಅವಕಾಶ ಇಲ್ಲ. ನೆಕ್ಸ್ಟ್ ನಮ್ ಹಿಂದೂ ಪದ್ಧತಿದಾಗ ಈಗನು ಇಲ್ರಿ 2 ಮದ್ವೆ ಆಗ್ಲಕ್ಕ, ಹೌದಾ. ನೆಕ್ಸ್ಟ್ M ನಾಗರಾಜ್ ಕೇಸ್ ಅಂತ ಬರ್ತದ 2006. ಏನ್ ಹೇಳ್ತದ ನೋಡ್ರಿ M ನಾಗರಾಜ್ ಕೇಸ, ಬಡ್ತಿಗೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸದಸ್ಯರಿಗೆ ಕೆನೆ ಪದರ ತತ್ವವನ್ನ ಅನ್ವಯಿಸಬೇಕು. ಅಂದ್ರ SC ಮತ್ತು ST ರೀ, ಅವರಿಗೂ ಕೂಡ ಕೆನೆ ಪದರ ಮೀಸಲಾತಿಯನ್ನ ಅನ್ವಯ ಆಗ್ತದ ಅಂತ ಹೇಳ್ತದ. IR ಕೋಹೆಲ್ ಕೇಸ್ 2007. ಏನ್ ಹೇಳ್ತದ ನೋಡ್ರಿ, 9ನೇ ಶೆಡ್ಯೂಲ್ ನಲ್ಲಿ ಕಾನೂನುಗಳನ್ನ ಸೇರ್ಪಡೆಗೊಳಿಸುವುದರ ಬಗ್ಗೆ ನ್ಯಾಯಾಂಗೀಯ ಮರುಪರಿಶೀಲನೆಯನ್ನ ಮಾಡ್ತಾರ.
ನೆಕ್ಸ್ಟ್ ಅರುಣಾ ಶಾನ್ಬಾಗ್ ಕೇಸ್ ಅಂತ ಬರ್ತದ 2011ಕ್ಕ. ಏನ್ ತಿಳಿಸ್ತು? ದಯಾಮರಣದ ಗುರುತಿಸುವಿಕೆ. ದಯಾಮರಣ ಈಗ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ದಯಾಮರಣವನ್ನ ನೀಡ್ಯಾರ ಅಂತೇಳಿ. ಹಂಗಂದ್ರೆ ಏನ್ರಿ ದಯಾಮರಣ ಅಂತಂದ್ರ? ಹಾ, ದಯಾಮರಣ ಅಂತಂದ್ರೆ ಹೆಸರು ನಿತೀಶ್ ಏನೋ ಅದ ಮೇ ಬಿ. ಅವ್ರ ಏನಾಗ್ಯದ ಅಂತಂದ್ರ 15 ವರ್ಷದಿಂದ ಕೋಮಾ ವ್ಯವಸ್ಥೆಯಲ್ಲಿ ಹರಾರಿ. ಎಷ್ಟು ಚಿಕಿತ್ಸೆ ಕೊಟ್ರು ಸುಧಾರಿಸ್ಕೊಳ್ನು ಆಗ್ತಾ ಇಲ್ಲ. ಹಾಗಾಗಿ ಅವ್ರಿಗೂ ತೊಂದ್ರೆ ರೀ. ಯಾಕಂತಂದ್ರ ಸುಧಾರಿಸ್ಕೊಂಡ್ಲೇ ಇಲ್ಲ, ಮಾನಸಿಕವಾಗಿ ಇದು ಆಗಿದ ಸಲುವಾಗಿ ಏನ್ ಮಾಡ್ತಾರ ಅಂತಂದ್ರ ದಯಾಮರಣವನ್ನ ನೀಡ್ತಾರ್ರಿ. ದಯಾಮರಣವನ್ನ ನೀಡ್ತಾರ. ಇದು ಇತ್ತೀಚೆಗೆ ಸುದ್ದಿ ಇಲ್ಲದ, ನಿಮ್ಗೆ ಗೊತ್ತೂ ಇರ್ತದ. ನೆಕ್ಸ್ಟ್ ಲಿಲ್ಲಿ ಥಾಮಸ್ ಕೇಸ್ 2013. 1900 ಆಯ್ತಂದ್ರ ಜನಪ್ರತಿನಿಧಿ ಕಾಯ್ದೆ ಸೆಕ್ಷನ್ 8 ಉಪವಿಧಿ 4 ಅಸಂವಿಧಾನಿಕವೆಂದು ಘೋಷಣೆಯನ್ನ ಮಾಡ್ಯಾರಂತ್ರಿ. ನೆಕ್ಸ್ಟ್ ನೋಡ್ರಿ, ನಿರ್ಭಯ ಕೇಸ್ ಅಂತ 2014. ಪೋಸ್ಕೋ ಕಾಯ್ದೆ 2012. ಐಪಿಸಿ ಮತ್ತು ಸಿಆರ್ಪಿಸಿ ಕಾನೂನುಗಳಲ್ಲಿ ಅತ್ಯಾಚಾರವನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ. ಇದೇನ್ರಿ ಪೋಕ್ಸೋ ಕಾಯ್ದೆ ಅಂತ ಬರ್ತದ. ಪೋಕ್ಸೋ ಕಾಯ್ದೆ ಅಂತಂದ್ರ ಅತ್ಯಾಚಾರವನ್ನ ಮಾಡಿರ್ತಕ್ಕಂಥ ಮಹಿಳೆ ರಕ್ಷಣೆ ಮಾಡುವ ಸಲುವಾಗಿ ಏನ್ ಮಾಡ್ತಾರ ಅಂತಂದ್ರ, ಅವ್ರ ಏನ್ರ ಸಿಕ್ಕುವ ಪೋಕ್ಸೋ ಕಾಯ್ದೆ ಸಿಕ್ಬಿದ್ರು ಅಂತ ಅಂದ್ರ ಗಲ್ಲು ಶಿಕ್ಷೆ ಹಾಕುವಂತಕ್ಕಂತ ಹಕ್ಕನ್ನು ಯಾವ್ದಕ್ಕದ ಅಂತಂದ್ರ ಈ ಪೋಕ್ಸೋ ಕಾಯ್ದೆ ಅದಾರಿ. ನೆಕ್ಸ್ಟ್ ನೋಡ್ರಿ, ನಾಲ್ಸಾ ಕೇಸ್ ಅಂತ 2014 ಜಾರಿಗೆ ಬಂದದ. ಲೈಂಗಿಕ ಅಲ್ಪಸಂಖ್ಯಾತರನ್ನ ತೃತೀಯ ಲಿಂಗಿಗಳೆಂದು ಗುರುತಿಸಲಾಗಿದೆ. ತೃತೀಯ ಲಿಂಗಿಗಳಂತ ಯಾರಿಗೆ ಇರ್ತೀವಿ ನಾವು? ಮಂಗಳಮುಖಿಯರಿಗೆ. ಸಾಹಿರಾ ಬಾನು ಕೇಸ್ 2017 ಬಂದದ್ರಿ. ಏನ್ ಹೇಳ್ತದದು? ತ್ರಿವಳಿ ತಲಾಕ್ ಎ ಬಿದ್ದತ್ ಅನ್ನ ಅಸಂವಿಧಾನಿಕ ಅಂತ ಘೋಷಣೆ ಮಾಡ್ಯಾರಂತ ನೋಡಿ. ತ್ರಿವಳಿ ತಲಾಕ್ ಮುಸ್ಲಿಂ ಧರ್ಮದಲ್ಲಿ ಇದು ರೀ. ತ್ರಿವಳಿ ತಲಾಖನ್ನ ರದ್ದುಪಡಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಾರ? ಯುಪಿ ರೀ. ಯುಪಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಏನಾಗ್ತದ ಅಂತಂದ್ರ ತ್ರಿವಳಿ ತಲಾಖನ್ನ ರದ್ದುಪಡಿಸ್ಯಾರಿ. ಏನ್ರಿ ಇದು ತ್ರಿವಳಿ ತಲಾಕ್ ಅಂತಂದ್ರ, ಮುಸ್ಲಿಂ ಧರ್ಮದಲ್ಲಿ ಮದುವೆ ಆಗಿರ್ತಾರಲ್ಲ ಅವ್ರಿಬ್ಬರ ನಡುವೆ, ದಂಪತಿಗಳ ನಡುವೆ ಏನಾದ್ರು ಭಿನ್ನಾಭಿಪ್ರಾಯಗಳು ಉಂಟಾದ್ರ 3 ಸಲ ತ್ರಿವಳಿ ತಲಾಕ್ ಅಂದ್ರ ಇಬ್ಬರ ನಡುವ ಸಂಬಂಧಗಳನ್ನ ಹೋಗ್ತದ್ರಿ. ಅಂತಂದ್ರ ಏನಂತೀವಿ ನಾವು, ನಮ್ದು ಡೈವರ್ಸ್ ಕೊಡ್ತೀವಲ್ಲ ಅವ್ರಿಗೇನ ಅದನ್ನು ಹತ್ತಲ್ರಿ. 3 ಸಲ ಫೋನ್ದಾಗೆ ತ್ರಿವಳಿ ತಲಾಕ್ ಅಂತಂದ್ರ ಅವ್ರಿಬ್ಬರ ನಡುವಿನ ಸಂಬಂಧನೇ ಮುಗಿತು. ಇಂಥ ಒಂದು ರೀತಿ ಅನಿಷ್ಟ ಪದ್ಧತಿನೇ ಅಂತ ಹೇಳ್ಬೋದ್ರಿ. ಅಂತ ಪದ್ಧತಿ ಇತ್ತು. ಇದನ್ನ ಮೊದಲ ಬಾರಿಗೆ ಯಾರು ತೆಗೆದು ಹಾಕಿದ್ರು? ಉತ್ತರ ಪ್ರದೇಶ ರಾಜ್ಯದವ್ರು ತೆಗೆದು ಹಾಕಿದ್ರು. ನೆಕ್ಸ್ಟ್ ಜಸ್ಟಿಸ್ KS ಪುಟ್ಟಸ್ವಾಮಿ ಕೇಸ್ ಅಂತ 2017 ಬಂತದ. ಖಾಸಗಿತನವನ್ನ ಕಾಯ್ದುಕೊಳ್ಳುವ ಹಕ್ಕು ಕೂಡ ಸಂವಿಧಾನದ ವಿಧಿ 14, 19, 21 ಅಡಿಯಲ್ಲಿ ಮೂಲಭೂತ ಹಕ್ಕುಗಳು ಅಂತ ತೀರ್ಮಾನ ಮಾಡ್ಯದಂತ್ರಿ. 14ನೇ ವಿಧಿ ಏನ್ ತಿಳಿಸ್ತದ್ರಿ? ಕಾನೂನು ಮುಂದೆ ಎಲ್ಲರೂ ಸರಿ ಸಮಾನರು. ನೆಕ್ಸ್ಟ್ 19ನೇ ವಿಧಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಮತ್ತೆ ಇಲ್ಲಿ ಪ್ರಮುಖವಾಗಿ ಸಬ್ ಪಾಯಿಂಟ್ಸ್ಗಳು ಬರ್ತಾವ್ರಿ. ಅದಕ್ಕೂ ಒಂದು ಕೋಡದ. ವಾಕ್ ಮಾಡಿ, ಸಭೆ ಸೇರಿ, ಸಂಘ ಕಟ್ಟಿ, ಸಂಚಾರ ಮಾಡಿ, ವಾಸ ಮಾಡಿ, ಆಸ್ತಿ ಮಾಡಿ. ಅದೊಂದು ಕೋಡ್ ನೆನ್ಪಿಟ್ಟೇವ ಅಂತಂದ್ರೆ ಅಲ್ಲಿ ಬರ್ತಿರ್ತ ಎಲ್ಲ ಸಬ್ ಪಾಯಿಂಟ್ಗಳನ್ನ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಪ್ರಮುಖವಾಗಿ 21ನೇ ವಿಧಿ ಏನ್ ತಿಳಿಸ್ತದ್ರಿ? ಜೀವಿಸುವ ಹಕ್ಕು. ನೆಕ್ಸ್ಟ್ ನವತೇಜ ಸಿಂಗ್ ಜೋಹರ್ ಕೇಸ್ 2018. ಸ್ವಲಿಂಗರತಿ ಚಟುವಟಿಕೆಗಳನ್ನ ಅಪರಾಧವಲ್ಲ ಎಂದು ಘೋಷಿಸಲಾಯಿತು ಅಂತ. IPC ಸೆಕ್ಷನ್ 327 ಸಂವಿಧಾನಕ ಘೋಷಣೆ ಮಾಡ್ಯಾರಂತ. ನೆಕ್ಸ್ಟ್ ಜೋಸೆಫ್ ಜೈನ್ ಕೇಸ್ 2018 ಜಾರಿಗೆ ಬಂದದ. ವಿವಾಹ ಬಾಹಿರ ಲೈಂಗಿಕತೆಯು ಅಪರಾಧ ಎನ್ನುವುದನ್ನ ತೆಗೆದು ಹಾಕಲಾಯಿತು. ಆ ಮೂಲಕ IPC ಸೆಕ್ಷನ್ 497 ಏನ್ ಮಾಡ್ಯಾರ್ರಿ? ಅಪರಾಧ ಇದು ಅಮಾನತುಗೊಳಿಸೋದನ್ನ ತೆಗೆದು ಹಾಕ್ಯಾರ್ರಿ. ಇವತ್ತೇನ್ ನೋಡಿದ್ವಿ ಅಂತಂದ್ರ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಬಗ್ಗೆ ಡಿಟೇಲ್ ಆಗಿ ಅಧ್ಯಯನ ಮಾಡಿದ್ವಿ ಅಂತ ಅರ್ಥ ಆಗಿದೆ ಅಂತ ತಿಳ್ಕೊಂಡಿನಿ. ಮತ್ತೆ ಮುಂದಿನ ತರಗತಿಗಳಲ್ಲಿ ಹೊಸ ಒಂದು ಟಾಪಿಕ್ ನೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.